ಎಲ್ಲರಿಗೂ ನಮಸ್ಕಾರ ರೀ. ನಿನ್ನೆ ಕ್ಲಾಸ್ನಾಗ ಏನು ನೋಡಿದ್ದಪ್ಪ ಅಂತಂತಂದ್ರೆ ಮಿರರ ಮತ್ತು ಲೆನ್ಸ್ ಪೂರ್ತಿ ಚಾಪ್ಟರ್ ಏನು ಮಾಡಿದ್ದು ಅಂತಂದ್ರೆ ನಾವು ವಿತ್ ಎಕ್ಸ್ಪ್ಲನೇಷನ್ ಎಲ್ಲನೂ ನೋಡಿದ್ದು. ನಿನ್ನೆ ಲೆನ್ಸ್ ಬಗ್ಗೆ ನೋಡಿದ್ದು. ಲೆನ್ಸ್ ಬಗ್ಗೆ ಏನೇನು ನೋಡಿದ್ದಪ್ಪ ಅಂತಂತಂದ್ರೆ ಸಮತಲ ಮಸೂರ, ಆಮೇಲೆ ನಿಮ್ನ ಮಸೂರ, ಆಮೇಲೆ ಪೀನ ಮಸೂರ ಮತ್ತು ಅದ್ರ ಅಪ್ಲಿಕೇಶನ್ ಏನ ನೋಡಿದ್ದು. ಅಂದ್ರೆ ನಿನ್ನ ಚಾಪ್ಟರ್ ಎಲ್ಲ ಮುಗಿದಿತ್ತು. ಇವತ್ತೇನು ಮಾಡೋಣಪ್ಪ ಅಂತಂತಂದ್ರೆ ಮಿರರ ಮತ್ತು ಲೆನ್ಸ್ ಮ್ಯಾಗಿಂದ ಅದ್ರ ಮ್ಯಾಗಿಂದ ಏನು ಮಾಡ್ದೆ, ಮಸೂರ ಮತ್ತು ದರ್ಪಣದ ಮೇಗಿನ ಏನು ಮಾಡೋಣಪ್ಪ ಅಂತಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನ ಏನು ಮಾಡೋಣ, ಸಾಲ್ವ್ ಮಾಡೋಣ. ಒಂದೇ ಕ್ವಶನ್ ಏನೈತಪ್ಪ ಅಂತಂತಂದ್ರೆ PC ಸಿವಿಲ್ 2019 ಕೇಳಿದ್ದಾರೆ. ಕ್ವಶನ್ ಏನೈತಪ್ಪ ಕ್ವಶನ್ ಅಂತಂದ್ರೆ ಮಾನವನ ಕಣ್ಣಿನ ರೆಟಿನಾದ ಮೇಲಾಗುವ ಬಿಂಬದ ಅಂದ್ರೆ ಇಮೇಜ್ ಸ್ವರೂಪ ಎಂಥದ್ದು. ಏನ್ರಿ ಕ್ವಶನ್ ಮೀನಿಂಗ್ ಏನಪ್ಪ ಅಂತಂತಂದ್ರೆ ಈಗ ಮಾನವನ ಕಣ್ಣಿನ ಮೇಲೆ ಒಂದು ಪ್ರತಿಬಿಂಬ ಬೀಳ್ತೈತಿ. ಆ ಪ್ರತಿಬಿಂಬ ಎಂಥದ್ದು ಅಂತೇಳಿ ಕೇಳಿದ್ದಾರೆ ಇವ್ರ ಕ್ವಶನ್. ಅದಕ್ಕಿಂತ ಮೊದಲು ನಿಮ್ಗೆ ಈ ಕ್ವಶನ್ ಸಾಲ್ವ್ ಮಾಡ್ಬೇಕಂತಂತಂದ್ರೆ ಏನು ಗೊತ್ತಿರಬೇಕಪ್ಪ ಅಂತಂದ್ರೆ ಮಾನವನ ಕಣ್ಣು ಯಾವ ರೀತಿಯಾದಂತಹ ಮಸೂರವನ್ನು ಹೊಂದಿದೆ ಅಂತೇಳಿ ನಮಗೆ ಗೊತ್ತಿರಬೇಕು. ನಾವು ನಿನ್ನೆ ಕ್ಲಾಸ್ ಮ್ಯಾಗ ಡಿಸ್ಕಸ್ ಮಾಡತ್ತಿದ್ದಪ್ಪ ಅಂತಂದ್ರೆ ಮಾನವನ ಕಣ್ಣು ಯಾವ ರೀತಿಯಾದಂಥ ಮಸೂರದಿಂದ ಆಗಿರುತ್ತದೆ ಅಂತ ಹೇಳಿದ್ದು. ಯಾವ ರೀತಿಯಾದ ಮಸೂರ ರೀ? ಕಾನ್ವೆಕ್ಸ್ ಅಂತಂದ್ರೆ ಎಂಥದ್ದು? ಪೀನ. ಕಾನ್ವೆಕ್ಸ್ ಅಂತಂದ್ರೆ ಎಂಥದ್ರಿ? ಪೀನ. ಈ ಲೆನ್ಸ್ದಿಂದ ಆಗೈತೆ ಅಂತ ಹೇಳಿದ್ದು ನಾವು ಕಾನ್ವೆಕ್ಸ್. ಈ ಕಾನ್ವೆಕ್ಸ್ ಲೆನ್ಸ್ದ ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತಿರಬೇಕು, ಅಂದ್ರೆ ಗುಣಲಕ್ಷಣಗಳು ಗೊತ್ತಿರಬೇಕು. ಅದ್ರ ಬಗ್ಗೆ ಅಂತಂದ್ರೆ ಈಗ ನೋಡ್ರಿ, ಕಾನ್ವೆಕ್ಸ್ ಲೆನ್ಸ್ದ ಬಗ್ಗೆ ಗುಣಲಕ್ಷಣ ಗೊತ್ತಿರಬೇಕಪ್ಪ ಅಂತಂದ್ರೆ ನಿಮ್ಗೆ ಕಾನ್ವೆಕ್ಸ್ ಮಿರರ್ದು ಗೊತ್ತಿರ್ಬೇಕು. ಆ ಕಾನ್ವೆಕ್ಸ್ ಮಿರರ್ದು ಏನು ಗುಣಲಕ್ಷಣ ಅದಾವಲ್ಲ ಅದ್ರ ಉಲ್ಟಾನ ಏನಾಗಿರ್ತೈತಿ, ಲೆನ್ಸ್ ಒಳಗಾಗಿರ್ತೈತಿ. ಈಗ ನೋಡ್ರಿ, ಒಂದೇದು ಹೆಂಗೆ ನೆನ್ಪಿಡ್ಬೇಕಪ್ಪ ಅಂತಂದ್ರೆ ನಿಮ್ಗೆ ಹಂಗೆ ಒಂದು ರಿವಿಷನ್ ಹೇಳ್ತಾನೆ ನಾನು ನಿಮಗೆ. ಈಗ ಫಸ್ಟ್ ಮಿರರ್ ನೋಡೋಣ. ಮಿರರ್ ಒಳಗೆ ಏನಾಗಿರ್ತೈತಿ, ಕಾನ್ಕೇವ್ ಅಂದ್ರೆ ಸ್ಪೂನ್ ತೊಗೋಬೇಕು. ಮಿರರ್ ಬಂದಾಗ ಏನು ಮಾಡ್ಬೇಕು ರೀ, ಒಂದು ಸ್ಪೂನ್ ನೆನಪು ಮಾಡ್ಕೊಂಡ್ಬಿಡ್ಬೇಕು ನೀವು. ಸ್ಪೂನನ್ನು ನೆನಪು ಮಾಡ್ಕೊಂಡ್ರಪ್ಪ ಅಂತಂತಂದ್ರೆ ಅಲ್ಲಿ ಹಿಂಗೆ ಗುಹೆಗತೆ ಇರ್ತೈತಿ, ಹಿಂಗೆ ತಗ್ಗಾದ ಭಾಗ, ಗುಹೆಗತೆ ಭಾಗ ಐತಪ್ಪ ಅಂತಂತಂದ್ರೆ ಅದಕ್ಕೆ ಏನಂತಾರು ಕಾನ್ಕೇವ್ ಮಿರರ್, ದರ್ಪಣ ಅಂತ ಕರೀತಾರೆ. ಮಿರರ್ ಅಂದರೆ ಏನು ತೊಗೋಬೇಕು, ಸ್ಪೂನ್ ಅಂತೇಳಿ ನೆನಪು ಮಾಡ್ಕೊಂಡ್ಬಿಡ್ಬೇಕು. ಎಕ್ಸಾಮ್ದಾಗ ಬಂತಂತಂದ್ರು ಹಿಂಗೆ ಗುಹೆ ಟೈಪ್ ಅಂತಂತಂದ್ರೆ ಕಾನ್ಕೇವ್ ಮಿರರ್. ಈ ಮಿರರ್ ನೀವು ಅಕಸ್ಮಾತ್ ನಿಮ್ಮ ಪ್ರತಿಬಿಂಬ ನೋಡಿದಾಗ ಅದೇನಾಗುತ್ತಪ್ಪ ಅಂತಂದ್ರೆ ಉಲ್ಟಾ ಕಾಣುತ್ತೆ. ಆಮೇಲೆ ಆ ಕಾನ್ಕೇವ್ ಮಿರರ್ದಾಗ ಏನಾಗುತ್ತೆ, ವಸ್ತುಗಳು ಹೆಂಗೆ ಕಾಣ್ತಿದ್ದು ನಿಮ್ಗೆ, ವಸ್ತುಗಳು ದೊಡ್ಡದಾಗಿ ಕಾಣ್ತಿದ್ದು ಮಿರರ್ ಒಳಗಡೆ. ಆಮೇಲೆ ಆ ಕಾನ್ಕೇವ್ ಮಿರರ್ದಾಗ ಇದೇನಾಕಿದ್ದಪ್ಪ ಅಂತಂದ್ರೆ ಬೆಳಕಿನ ಕಿರಣಗಳು ಏನಾಕಿದ್ದು, ಕೇಂದ್ರೀಕರಣಗೊಳ್ತಿದ್ದು ಅಂತಂತಂದ್ರೆ ಕನ್ವರ್ಜಿಂಗ್ ಮಿರರ್ ಅಂತ ಹೇಳಿ ಕರಿತಿದ್ರು. ಅದಕ್ಕೆ ಕಾನ್ಕೇವ್ ಮಿರರ್. ಹಂಗೆ ಕಾನ್ವೆಕ್ಸ್ದಾಗ ಬಂದಾಗ ಏನಾಕಿದ್ದು, ಡೈವರ್ಜಿಂಗ್ ಅಂತಂದ್ರೆ ವಿಕೇಂದ್ರೀಕೃತ ಅಂತ ಕರಿತಿದ್ದು ಎತ್ತರವ ಕಾನ್ವೆಕ್ಸ್ ಮಿರರ್ ಒಳಗೆ. ಆಮೇಲೆ ಅಲ್ಲೇ ಪ್ರತಿಬಿಂಬ ಹೆಂಗಿರ್ತೈತಪ್ಪ ಅಂತಂತಂದ್ರೆ ಚಿಕ್ಕದಾಗಿರ್ತಿತ್ತು. ಇಲ್ಲೇ ಕಾನ್ಕೇವ್ದಾಗ ದೊಡ್ಡದಿರ್ತಿತ್ತು, ಕಾನ್ವೆಕ್ಸ್ದಾಗ ಚಿಕ್ಕದಾಗಿರ್ತಿತ್ತು. ಆಮೇಲೆ ಅಲ್ಲಿ ಬೆಳಕಿನ ಕಿರಣಗಳು ಏನಾಕಿದ್ದು, ಚೆದರ್ತಿದ್ದು. ಇಷ್ಟು ನೆನಪಿಟ್ಕೋಬೇಕು. ಆಮೇಲೆ ನೀವು ಕಾನ್ಕೇವ್ ಏನು ಬರಬೇಕು, ಲೆನ್ಸಿಗೆ ಬರ್ಬೇಕು. ಕಾನ್ಕೇವ್ ಲೆನ್ಸ್ ಇದ್ದು ಕಾನ್ಕೇವ್ ಮಿರರ್ದು ಅಪೋಸಿಟ್ ಇರ್ತಾರೆ ಗುಣಲಕ್ಷಣ. ಹೆಂಗೆ ಕಾನ್ಕೇವ್ ಮಿರರ್ದಾಗ ಏನಿದ್ದಪ್ಪ ಗುಣಲಕ್ಷಣ, ವಸ್ತುಗಳು ದೊಡ್ಡದಾಗಿ ಕಾಣ್ತಿದ್ದು. ಅದಕ್ಕೆ ಕಾನ್ಕೇವ್ ಲೆನ್ಸ್ ಒಳಗೆ ಏನಾಕವು, ವಸ್ತುಗಳು ಚಿಕ್ಕದಾಗಿ ಕಾಣುತ್ತವೆ. ಕಾನ್ಕೇವ್ ಮಿರರ್ದಾಗ ಕೇಂದ್ರೀಕರಣ ಅಂತಂದ್ರೆ ಕನ್ವರ್ಜಿಂಗ್ ಮಿರರ್ ಅಂತ ಕರಿತಿದ್ರು. ಇಲ್ಲೇನಪ್ಪ ಅಂತಂತಂದ್ರೆ ಕಾನ್ಕೇವ್ ಲೆನ್ಸ್ ಒಳಗೆ ಡೈವರ್ಜಿಂಗ್ ಲೆನ್ಸ್ ಅಂತ ಕರೀತಾರೆ. ಆಮೇಲೆ ನೆಕ್ಸ್ಟ್ ಕಾನ್ವೆಕ್ಸ್ ಲೆನ್ಸ್ದಾಗ ಅಲ್ಲಿ ಏನಕ್ಕಿದ್ದು, ವಸ್ತುಗಳು ಚಿಕ್ಕದಾಗಿ ಕಾಣ್ತಿದ್ದು. ಇಲ್ಲೇನಪ್ಪ ಅಂತಂದ್ರೆ ಕಾನ್ವೆಕ್ಸ್ ಲೆನ್ಸ್ ಒಳಗೆ ವಸ್ತುಗಳು ದೊಡ್ಡದಾಗಿ ಕಾಣ್ತಾವೆ. ಆಮೇಲೆ ಇಲ್ಲಿ ಕಾನ್ವೆಕ್ಸ್ ಮಿರರ್ ಒಳಗೆ ಏನಾಕಿತ್ತು, ಚದುರ್ತಿದ್ದು ಅಂತಂತಂದ್ರೆ ವಿಕೇಂದ್ರೀಕೃತ ಅಂತ ಹೇಳಿ ಕರಿತಿದ್ರು. ಅದಕ್ಕೆ ಕಾನ್ವೆಕ್ಸ್ ಲೆನ್ಸ್ ಒಳಗೆ ಏನಾಕಿತ್ತು, ಕೇಂದ್ರೀಕೃತ, ಕನ್ವರ್ಜಿಂಗ್ ಅಂತ ಕರಿತಿದ್ರು. ಈಗ ನಾವು ಎದ್ರ ಬಗ್ಗೆ ನೋಡತ್ತವಪ್ಪ ಅಂತಂದ್ರೆ ಕಾನ್ವೆಕ್ಸ್ ಲೆನ್ಸ್ ಬಗ್ಗೆ ನೋಡತ್ತವು. ಕಾನ್ವೆಕ್ಸ್ ಲೆನ್ಸ್ ಅಂತಂದ್ರೆ ಏನ್ರಿ, ಕನ್ವರ್ಜಿಂಗ್ ಲೆನ್ಸ್ ಅಂತ ಕರೀತಾರೆ. ಕನ್ವರ್ಜಿಂಗ್ ಅಂತಂದ್ರೆ ಕೇಂದ್ರೀಕೃತ ಮಸೂರ. ಕೇಂದ್ರೀಕೃತ ಮಸೂರ ಅಂದ್ರೆ ಕನ್ವರ್ಜಿಂಗ್. ಮಿರರ್ ಒಳಗೆ ಯಾವ್ದು ಕನ್ವರ್ಜಿಂಗ್ ಬರ್ತೈತೆ ರೀ, ಮಿರರ್ ಒಳಗೆ ಬಂತಂತಂದ್ರೆ ಕನ್ವರ್ಜಿಂಗ್ ಯಾವ್ದು, ಕಾನ್ಕೇವ್ ಸ್ಪೂನು ತಗ್ಗಾದ ಭಾಗ ಅದೇನಾಕಿತ್ತು, ಕನ್ವರ್ಜಿಂಗ್ ಆಕಿತ್ತು. ಅದರ ಲೆನ್ಸ್ ಒಳಗೆ ಬಂದಾಗ ಕನ್ವರ್ಜಿಂಗ್ ಯಾವುದಾಗುತ್ತೆ, ಕಾನ್ವೆಕ್ಸ್ ಅನ್ನೋದು ಕನ್ವರ್ಜಿಂಗ್ ಆಗುತ್ತೆ. ಈಗ ಬೆಳಕಿನ ಕಿರಣಗಳು ನಾವು ಏನು ಮಾಡ್ಬೋದಪ್ಪ ಅಂತಂದ್ರೆ ಸೇರಿಸ್ಬೋದು. ಆ ಬೆಳಕಿನ ಕಿರಣಗಳು ಸೇರ್ತಾವಪ್ಪ ಅಂತಂತಂದ್ರೆ ನೀವು ಏನು ಮಾಡ್ಬೋದು, ಒಂದು ಪರದೆ ಮೇಲೆ ಇಮೇಜನ್ನು ಪಡಿಬೋದು. ಇಮೇಜನ್ನು ಪಡೆದಪ್ಪ ಅಂತಂತಂದ್ರೆ ಆ ಇಮೇಜ್ ಹೆಂಗೆ ಮೂಡಿತೈತಪ್ಪ ಅಂತಂತಂದ್ರೆ ತಲೆ ಕೆಳಗಾದ ಭಾಗ, ಆಮೇಲೆ ನೇರ ಬೀಳ್ದಿರತ್ತೆ. ಹೆಂಗೆ ನೇರ ಅಂತಂದ್ರೆ ಏನಂತಾರೆ ಇಂಗ್ಲೀಷ್ ಒಳಗೆ, ಡೈರೆಕ್ಟ್. ಇದು ಯಾವಾಗ ಆಗುತ್ತಪ್ಪ ಅಂತಂತಂದ್ರೆ ಸತ್ಯ ಪ್ರತಿಬಿಂಬ ಮೂಡಿದಾಗ.
ಸತ್ಯ ಪ್ರತಿಬಿಂಬ. ಈಗ ನಾವು ಇದ್ರ ಬಗ್ಗೆ ನೋಡತ್ತವ್ರಿ, ಕಾನ್ವೆಕ್ಸ್ ಲೆನ್ಸ್ ಬಗ್ಗೆ ನೋಡತ್ತವು. ಕಾನ್ವೆಕ್ಸ್ ಲೆನ್ಸ್ನಾಗ ಏನಕ್ಕಾವು, ಬೆಳಕಿನ ಕಿರಣಗಳು ಕೇಂದ್ರೀಕರಣಗೊಳ್ಳುತ್ತವೆ. ಕೇಂದ್ರೀಕರಣ ಎಲ್ಲಿಗೊಳ್ತಾವಲ್ಲ ಅಲ್ಲೇ ಸತ್ಯ ಪ್ರತಿಬಿಂಬ ಮೂಡ್ತತಿ. ಇದೊಂದು ತಲೆ ನೆನ್ಪಿಟ್ಕೊಂಡ್ಬಿಟ್ರಿ. ಎಲ್ಲಿ ಕೇಂದ್ರೀಕರಣಗೊಳ್ಳಂಗಿಲ್ಲಲ್ಲ ಅಲ್ಲೇನಾಗುತ್ತೆ, ಮಿಥ್ಯ ಪ್ರತಿಬಿಂಬ ಮೂಡ್ತತಿ. ಸತ್ಯ ಪ್ರತಿಬಿಂಬ ಎಲ್ಲಿ ಮೂಡ್ತತ್ಲ ಅಲ್ಲೇನಾಗತ್ತಪ್ಪ ಅಂತಂತಂದ್ರೆ ಇಮೇಜ್ ಹೆಂಗಿರ್ತತಿ, ತಲೆ ಕೆಳಗಾಗಿರ್ತತಿ. ಅಂದ್ರೆ ನೀವು ಈಗ ನೋಡ್ರಿ, ಸ್ಪೂನ್ ತೊಗೋತಿರಲಿ, ಈಗ ಹಿಂಗೆ ನೋಡಿದಾಗ ಏನಾಗುತ್ತೆ, ಹಿಂಗೆ ತಗ್ಗಾದ ಭಾಗ ಐತೆ. ಅಲ್ಲೇನಾಕಿತ್ತಪ್ಪ ಅಂತಂತಂದ್ರೆ ಕಾನ್ಕೇವ್ ಲೆನ್ಸ್ ಮಿರರ್ ಒಳಗೆ, ಸ್ಪೂನ್ ಒಳಗೆ ನಿಮ್ಮ ಮುಖ ನೋಡಿರಪ್ಪ ಅಂತಂದ್ರೆ ತಲೆ ಕೆಳಗಾಗತ್ತೆ ಅನಿಸುತ್ತೆ. ಇಲ್ಲಿ ಕಾನ್ವೆಕ್ಸ್ ಒಳಗೆ ಅನಿಸ್ತತ್ರಿ. ಕಾನ್ವೆಕ್ಸ್ ಒಳಗೆ ಏನಾಕಪ್ಪ ಅಂತಂದ್ರೆ ಕೇಂದ್ರೀಕರಣ ಗೊತ್ತಿರ್ತಾವೆ ಕಿರಣಗಳು, ಅವಾಗ ಸತ್ಯ ಪ್ರತಿಬಿಂಬ ಉಂಟಾಗತ್ತೆ. ಸತ್ಯ ಪ್ರತಿಬಿಂಬ ಅಂತಂದ್ರೆ ಏನ್ರಿ, ನೆನ್ಪಿಟ್ಕೊಂಡ್ಬಿಡ್ಬೇಕು, ತಲೆ ಕೆಳಗಾದ. ಸತ್ಯ ಪ್ರತಿಬಿಂಬ ಅಂದ್ರೆ ಏನ್ರಿ, ತಲೆ ಕೆಳಗಾದ. ಆಮೇಲೆ ಮಿಥ್ಯ ಪ್ರತಿಬಿಂಬ ಅಂತಂದ್ರೆ ನೇರವಾದ. ಮಿಥ್ಯ ಪ್ರತಿಬಿಂಬ ಅಂತಂದ್ರೆ ನೇರವಾದ. ನೇರವಾದ ಅನ್ನಕ್ಕೆ ಏನಂತಾರೆ ಇಂಗ್ಲೀಷ್ನೊಳಗೆ ಎರೆಕ್ಟ್ ಅಂತಾರೆ. ಅದ ಸತ್ಯ ಪ್ರತಿಬಿಂಬ ಅಂತಂದ್ರೆ ತಲೆ ಕೆಳಗಾಗಿತ್ತಪ್ಪ ಅಂತಂತಂದ್ರೆ ಏನಂತಾರೆ, ಅದಕ್ಕೆ ಇನ್ವರ್ಟೆಡ್ ಅಂತ ಕರೀತಾರೆ. ಇಲ್ಲೇನು ಉಂಟಾಗಿರ್ತೈತಿ ನಿಮ್ಗೆ, ಕಾನ್ವೆಕ್ಸ್ ಲೆನ್ಸ್ ಒಳಗೆ ಮಿಥ್ಯ ಪ್ರತಿಬಿಂಬ ಉಂಟಾಗಿರ್ತೈತಿ. ಸಾರಿ, ಸತ್ಯ ಪ್ರತಿಬಿಂಬ ಉಂಟಾಗಿರ್ತೈತಿ. ಕರೆಕ್ಟ್, ಸತ್ಯ ಪ್ರತಿಬಿಂಬ ಉಂಟಾಗಿರ್ತೈತಿ. ಆದ್ರೆ ಇದೇನಾಗಿರ್ತೈತಿ, ತಲೆ ಕೆಳಗಾಗಿರ್ತೈತಿ. ಯಾವಾಗಿದ್ರೂ ಸತ್ಯ ಇತ್ತಪ್ಪ ಅಂತಂದ್ರೆ ತಲೆ ಕೆಳಗಾದ. ತಲೆ ಕೆಳಗಾದ ಅಂದ್ರೆ ಇನ್ವರ್ಟೆಡ್. ಸತ್ಯ ಅಂತಂತಂದ್ರೆ ತಲೆ ಕೆಳಗಾದ, ಮಿಥ್ಯ ಅಂತಂತಂದ್ರೆ ನೇರವಾದ. ಇಷ್ಟು ನೆನ್ಪಿಟ್ಕೋರಿ. ಸತ್ಯ ಯಾವಾಗ ಮೂಡ್ತತಿ, ಕೇಂದ್ರೀಕರಣಗೊಂಡಾಗ. ಮಿಥ್ಯ ಯಾವಾಗ ಮೂಡ್ತತಿ, ವಿಕೇಂದ್ರೀಕರಣಗೊಂಡಾಗ. ಇಷ್ಟು ಪಾಯಿಂಟ್ ನೆನ್ಪಿಟ್ಕೋರಿ, ನಿಮಗೆ ಈಸಿಯಾಗಿ ಕ್ವಶನ್ ಸಾಲ್ವ್ ಆಗುತ್ತೆ. ಆಪ್ಷನ್ ನೋಡಿರಿ, ಮಿಥ್ಯ ಮತ್ತು ನೇರ. ನೋಡಿರಿ ಆಪ್ಷನ್ನ, ಮಿಥ್ಯ ಉಂಟಾಗುತ್ತೇನ್ರಿ ಕನ್ವರ್ಜಿಂಗ್ ಇದ್ದಾಗ. ಕಾನ್ವೆಕ್ಸ್ ಲೆನ್ಸ್ ಅಂತಂದ್ರೆ ಕನ್ವರ್ಜಿಂಗ್. ಮಿಥ್ಯ ಉಂಟಾಗುತ್ತೇನ್ರಿ, ಆಗಲ್ಲ, ಇದು ಆಗಲ್ಲ. ಸತ್ಯ ಉಂಟಾಗುತ್ತೇನ್ರಿ, ಸತ್ಯ ಉಂಟಾಗುತ್ತೆ. ತಲೆ ಕೆಳಗಾದ ಕರೆಕ್ಟ್, ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಮತ್ತು ಆಪ್ಷನ್ ಸಿ ನೋಡಿರಿ, ಮಿಥ್ಯ ಆಗುತ್ತೇನ್ರಿ, ಆಗಲ್ಲ. ತಲೆ ಕೆಳಗಾದ ಕರೆಕ್ಟ್ ಐತಿ, ಆದರೆ ಏನು ಮಿಥ್ಯ ಆಗಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ಸತ್ಯ ಪ್ರತಿಬಿಂಬ. ಸತ್ಯ ಪ್ರತಿಬಿಂಬ ಕರೆಕ್ಟ್ ಐತ್ರಿ, ಆದರೆ ಇಲ್ಲಿ ಏನು ಕೊಟ್ಟಾರು, ನೇರ ಅಂತ ಕೊಟ್ಟಾರ. ಸತ್ಯ ಇತ್ತಂತಂದ್ರೆ ಯಾವಾಗಿದ್ರೂ ತಲೆ ಕೆಳಗಾದ. ಇಷ್ಟು ನೆನ್ಬಿಡ್ಬೇಕು ನೋಡ್ರಿ. ಇದು ಯಾವಾಗಂತಂದ್ರೆ ಸಿವಿಲ್ 2019 ಕ್ವಶನ್ ಕೇಳಿದ್ದಾರೆ ಅದು. ನೆಕ್ಸ್ಟ್ ಎರಡನೇ ಕ್ವಶನ್ ಏನಪ್ಪ ಅಂತಂತಂದ್ರೆ, ದಂತ ವೈದ್ಯರು ಬಂತು ನೋಡ್ರಿ, ಡೆಂಟಿಸ್ಟ್ಗಳು ಹಲ್ಲಿನ ಸಣ್ಣ ರಂಧ್ರ ಅಥವಾ ದೋಷಗಳನ್ನು ಪರೀಕ್ಷಿಸಲು ಯಾವ ಕನ್ನಡಿಯನ್ನು ಬಳಸುತ್ತಾರೆ? ಇದು KPSC ಕ್ವಶನ್ ಕೇಳಿದ್ದಾರೆ ಇದನ್ನು. ದಂತವೈದ್ಯರು ಎಂಥದ್ದು ಯೂಸ್ ಮಾಡ್ತಾರೆ ರೀ, ಮಿರರ. ದಂತವೈದ್ಯರು ಯೂಸ್ ಮಾಡೋದು ಮಿರರ್. ಎಂಥ ಮಿರರ್ ಯೂಸ್ ಮಾಡ್ತಾರೆ ರೀ, ಅವ್ರು ಯೂಸ್ ಮಾಡೋದಪ್ಪ ಯಾವುದಪ್ಪ ಅಂತಂತಂದ್ರೆ ಕಾನ್ಕೇವ್ ಮಿರರ್ನ ಯೂಸ್ ಮಾಡ್ತಾರೆ. ಯಾಕೆ ಕಾನ್ಕೇವ್ ಮಿರರ್ನ ಯೂಸ್ ಮಾಡ್ತಾರೋ, ಕಾನ್ಕೇವ್ ಮಿರರ್ದ ಗುಣಲಕ್ಷಣ ನೋಡಿದ್ದು ನಾವು. ವಸ್ತುಗಳು ದೊಡ್ಡದಾಗಿ ಕಾಣುತ್ತವೆ. ವಸ್ತುಗಳು ದೊಡ್ಡದು ಕಾಣು ಅಂತಂದ್ರೆ ಆ ದಂತ ವೈದ್ಯರಿಗೆ ಏನಪ್ಪ ಅಂತಂದ್ರೆ ಈಸಿಲಿ ಚೆಕ್ ಮಾಡೋಕೆ ಏನಾಗುತ್ತೆ, ಈಸಿ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೋ, ಕಾನ್ಕೇವ್ ಮಿರರನ್ನು ಯೂಸ್ ಮಾಡ್ತಾರೆ. ಕಾನ್ಕೇವ್ ಅಂತಂದ್ರೆ ಏನ್ರಿ, ಕನ್ನಡದಾಗ ನಿಮ್ನ. ಕಾನ್ಕೇವ್ ಅಂತಂದ್ರೆ ಏನ್ರಿ, ನಿಮ್ನ. ನೀವು ಇಂಗ್ಲೀಷ್ನಲ್ಲಿ ಬಿಟ್ಕೊಂಡು ಅಂತಂದ್ರೆ ಈಸಿ ಆಗುತ್ತೆ ನಿಮಗೆ. ಕಾನ್ಕೇವ್ ಅಂತಂದ್ರೆ ಏನ್ರಿ, ನಿಮ್ನ. ಆಪ್ಷನ್ ನೋಡ್ರಿ, ಎಲ್ಲೈತಿ, ಪೀನ ಆಗತ್ತೇನ್ರಿ, ಅಲ್ಲ. ಕಾನ್ವೆಕ್ಸ್ ಸಮತಲ ಅಂತಂದ್ರೆ ಏನ್ರಿ, ಈಗ ನೀವು ನಾರ್ಮಲಾಗಿ ಬೆಡ್ರೂಮ್ದಾಗ ಓದೇನು ಕನ್ನಡಿ ಹಾಕಿರ್ತಾರಲ್ಲ ಅದೇನಪ್ಪ ಅಂತಂದ್ರೆ ಸಮತಲ. ಅಲ್ಲಿ ಅಂತ ಮೂಡಿರ್ತೈತಿ, ಅಲ್ಲಿ ನಿಮ್ಮ ಸೈಜ್ ಎಷ್ಟಿರ್ತೈತಲ್ಲ ಅಷ್ಟೇ ಇರ್ತೈತಿ. ನೀವು ಎಷ್ಟು ದೂರ ಹೋಗಿರ್ತೀರಿ ಅಷ್ಟು ದೂರ ಇರ್ತೈತಿ. ಎಷ್ಟು ಸ್ಪೀಡ್ ಬರ್ತಿರ್ತಾರಲ್ಲ ಅದ್ರ ಡಬಲ್ ಸ್ಪೀಡ್ ಬರ್ತಿರ್ತೈತಿ. ಹಿಂಗೆ ನೀವು ಮೆಮರೈಸ್ ಮಾಡ್ಕೊತ ಬರ್ಬೇಕು. ಸಮತಲನೂ ಆಗಲ್ಲ. ನೆಕ್ಸ್ಟ್ ನಿಮ್ನ, ಕಾನ್ಕೇವ್ ಕರೆಕ್ಟ್ ಆಗುತ್ತೆ. ಆಮೇಲೆ ಪೀನ ಮತ್ತು ನಿಮ್ನ ಅಂತಂದ್ರೆ ಇನ್ನೊಂದು ನೆನಪಿಟ್ಕೋರಿ, ಇದೊಂದು ಹೇಳಲಿಕ್ಕಿಲ್ಲ ನಿಮ್ಗೆ. ಪೀನ ಮತ್ತು ನಿಮ್ನ ಅಂತಂದ್ರೆ ಬೈಪೋಕಲ್ ಅಂತ ಕರೀತಾರೆ. ಈಗ ನೋಡ್ರಿ, ಏಜ್ ಆಗಿರ್ತಾರೆ ಪೀಪಲ್. ಏಜ್ ಆದವ್ರಿಗೆ ಏನು ಮಾಡ್ಕೈತಪ್ಪ ಅಂತಂದ್ರೆ ಸಮೀಪದ ವಸ್ತುಗಳನ್ನು ಕಾಣಂಗಿಲ್ಲ, ದೂರದ ವಸ್ತುಗಳನ್ನು ಕಾಣಂಗಿಲ್ಲ. ಅವರಿಗೆ ಡಾಕ್ಟರ್ ಎಂಥದ್ದು ಕೊಡ್ತಾರಪ್ಪ ಅಂತಂದ್ರೆ ಸ್ಪೆಕ್ಟ ಒಂದು ತೆಳಗೊಂದು ಹಿಂಗೆ ಮಾರ್ಕ್ ಇರ್ತದೆ. ಹಿಂಗೆ ಈಗ ಒಂದು ಗ್ಲಾಸ್ ಇರೋದಂತಂದ್ರೆ ಹಿಂಗೆ ಇಲ್ಲೊಂದು ಹಿಂಗೆ ಮಾರ್ಕ್ ಇರುತ್ತೆ, ಹಿಂಗೆ ಬ್ಲರ್ ಗತಿ. ಆಮೇಲೆ ಇದೊಂದು ಬೇರೆ ಇರ್ತೈತಿ. ಅಲ್ಲಿ ಏನಾಗಿರ್ತೈತಪ್ಪ ಅಂತಂತಂದ್ರೆ ಎರಡೂ ಇರ್ತದೆ. ಇದು ಕಾನ್ಕೇವ್ ಇರ್ತೈತಿ, ಇದು ಕಾನ್ವೆಕ್ಸ್ ಇರ್ತೈತಿ. ಎರಡೂ ಲೆನ್ಸನ್ನು ಯೂಸ್ ಮಾಡಿರಪ್ಪ ಅಂತಂತಂದ್ರೆ ಅದಕ್ಕೆ ಬೈಪೋಕಲ್ ಅಂತ ಕರೀತಾರೆ. ಬೈ ಅಂತಂದ್ರೆ ಏನ್ರಿ, ಎರಡು. ಪೋಕಲ್ ಅಂತಂದ್ರೆ ಏನ್ರಿ, ಲೆನ್ಸ್ಗಳ. ಎರಡು ಲೆನ್ಸನ್ನು ಯೂಸ್ ಮಾಡಿರ್ತಾರೆ. ಯಾರಿಗದ ದೊಡ್ಡವ್ರಿಗೆ, ಏಜ್ ಅದು ಪೀಪಲ್ಗೆ. ಎಂಥ ರೋಗ ಬಂದಿರತ್ತಪ್ಪ ಅಂತಂದ್ರೆ ಪ್ರೆಸ್ ಬಯೋಪಿಯಾ ಅಂತ ಕರೀತಾರೆ. ಅದಕ್ಕೆ ವಯಸ್ಕರಲ್ಲಿ ಬರುವಂತಹ ಕಣ್ಣಿಗೆ ಸಂಬಂಧಿಸಿದಂಥ ರೋಗ ಯಾವುದಪ್ಪ ಅಂತಂದ್ರೆ ಪ್ರೆಸ್ ಬಯೋಪಿಯಾ ಅಂತಂತಂದ್ರೆ ಎಷ್ಟು ಲೆನ್ಸ್ ಯೂಸ್ ಮಾಡ್ತಾರೆ, ಎರಡು ಲೆನ್ಸ್ ಯೂಸ್ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಸಮೀಪದ್ದು ಕಾಣಂಗಿಲ್ಲ, ದೂರದ್ದು ಕಾಣಂಗಿಲ್ಲ. ಅದಕ್ಕಾಗಿ ಏನು ಮಾಡ್ತಾರೆ, ಎರಡು ಲೆನ್ಸನ್ನು ಯೂಸ್ ಮಾಡ್ತಾರೆ. ಬೈಪೋಕಲ್ ಇದು ಆಗಲ್ರಿ. ಆನ್ಸರ್ ಏನಾಗುತ್ತೆ ರೀ, ನಿಮ್ನ. ನೆಕ್ಸ್ಟ್ ಮೂರನೇ ಕ್ವಶನ್, ಇದು PSIದಾಗ ಕೇಳಿದ್ದಾರೆ. ಆಮೇಲೆ KPSC ಗ್ರೂಪ್ ಸಿದಾಗ ಕೇಳಿದರು.
ಮೋಟಾರು ವಾಹನಗಳ ಹಿನ್ನೋಟ ಕನ್ನಡಿಯಾಗಿ ಅಂದ್ರೆ ರೇರ್ ವ್ಯೂ ಮಿರರ್ ಒಳಗೆ ಬಳಸುವ ಕನ್ನಡಿ ಎಂತಹ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ? ಕ್ವಶನ್ ಅರ್ಥ ಆತ್ರಿ. ನೀವೀಗ ವೆಹಿಕಲ್ ಏನಿರ್ತಾವೆ ಸೈಡ್ ಮಿರರ್ ಇರ್ತಾವೆ, ಅದನ್ನು ನೀವು ಹಿಂದಿನ ನೋಡ್ಬೇಕಾಗಿರತ್ತಲ್ಲ, ರೇರ್ ಇಮೇಜ್ ಹಿಂದೆ ಬರೋರ್ನೆಲ್ಲ ನೋಡ್ಬೇಕಾಗಿರ್ತಲ್ಲ, ಆ ಮಿರರ್ ಎಂಥದಿರ್ತತಿ ಮತ್ತು ಅಲ್ಲಿ ಉಂಟಾಗುವಂತಹ ಪ್ರತಿಬಿಂಬ ಹೆಂಗಿರ್ತತಿ. ಇದನ್ನು ನೀವು ಕ್ವಶನ್ ಗೊತ್ತಿರ್ಲಿಕ್ಕೆ, ಇದನ್ನು ಕಾನ್ಸೆಪ್ಟ್ ಗೊತ್ತಿರ್ಲಿಕ್ಕೆ ಅಂತಂದ್ರೂ ನೀವು ಸಾಲ್ವ್ ಮಾಡ್ಬೋದು. ಈಗ ನಾರ್ಮಲಾಗಿ ನೀವು ಇಮ್ಯಾಜಿನೇಷನ್ ಮಾಡಿರಿ, ಸೈಡ್ ಮಿರರ್ದಾಗ ನೋಡುವಾಗ ಏನಾಗಿರ್ತತಿ, ಯಾವಾಗಿದ್ರು ಹಿಂದಿದ್ದವ್ರು ಉಲ್ಟಾ ಕಾಣ್ತಾರೇನ್ರಿ? ಇಲ್ಲ, ನೇರವಾಗಿ ಕಾಣ್ತಾರೆ. ಆಮೇಲೆ ವಸ್ತುಗಳು ಏನಕ್ಕವು ಆ ಸೈಜ್ ಇದಟ್ಟ ಕಾಣ್ತಾವೇನ್ರಿ? ನಿಮ್ಗೆ ಹಿಂದೆ ಬರುವಂಥ ದೊಡ್ಡ ಕಾರ್ ಇರತ್ತೆ, ಕಾರ್ ಎಷ್ಟು ದೊಡ್ಡ ಇರುತ್ತೆ ಅಷ್ಟೇ ಕಾಣ್ತೇನ? ಇಲ್ಲ, ಸಣ್ಣನ ಕಾಣ್ತಾವೆ. ಹಿಂಗೆ ಮಾಡಿ ನೀವು ಆನ್ಸರ್ ಇದನ್ನೇ ಕಾಮನ್ ಸೆನ್ಸ್ಲಿ ಇದು ಮಾಡ್ಬೋದು. ನಿಮಗೆ ಕಲ್ತಿರೋ ಸೈನ್ಸ್ ಹಿಂದಿನ ನಾವು ಕಾನ್ಸೆಪ್ಟ್ ಪ್ರಕಾರ ಹೋದಪ್ಪ ಅಂತಂತಂದ್ರೆ, ಸೈಡ್ ವ್ಯೂ ಮಿರರ್ ಒಳಗೆ ಎಂಥ ಮಿರರ್ಗಳು ಯೂಸ್ ಮಾಡ್ತಾರೋ, ಕಾನ್ಕೇವ್ ಯೂಸ್ ಮಾಡ್ತಾರೋ, ಕಾನ್ವೆಕ್ಸ್ ಯೂಸ್ ಮಾಡ್ತಾರೋ, ಎರಡು ನೆನಪಿಟ್ಕೋಬೇಕು. ಕಾನ್ಕೇವ್ ಯೂಸ್ ಮಾಡ್ತಾರೋ, ಕಾನ್ವೆಕ್ಸ್ ಯೂಸ್ ಮಾಡ್ತಾರೋ. ಕಾನ್ಕೇವ್ ಅಂತಂದ್ರೆ ಏನು ರೀ? ವಸ್ತುಗಳು ದೊಡ್ಡದಾಗಿ, ಕೇವ್ ಅಂತಂದ್ರೆ ದೊಡ್ಡದು, ಗುಹೆ ಅಂತ ಬಂತಂದ್ರೆ ದೊಡ್ಡದು, ಎತ್ತರಾಗಿದೆ ಮಿರರ್ದಾಗ. ಅದ ಲೆನ್ಸ್ದಾಗ ಬಂದ್ರೆ ಉಲ್ಟಾ. ಕೇವ್ ಗುಹೆ ಬಂತಂತಂದ್ರೆ ಮಿರರ್ ಒಳಗೆ ದೊಡ್ಡದು, ಗುಹೆ ಲೆನ್ಸ್ ಒಳಗೆ ಬಂತಂತಂದ್ರೆ ಸಾಂದ್. ಅದ ಇನ್ನೊಂದು ಕಾನ್ವೆಕ್ಸ್ ಬಂತಂತಂದ್ರೆ ಚಿಕ್ಕದು, ಎತ್ತರೋಗ ಮಿರರ್ ಒಳಗೆ, ಅದ ಲೆನ್ಸ್ ಬಂತಂದ್ರೆ ದೊಡ್ಡದು. ಇಷ್ಟು ನೆನ್ಬಿಟ್ಕೊಂಡ್ಬಿಡ್ರಿ. ಗುಹೆ ಬಂತಪ್ಪ ಮಿರರ್ ಒಳಗೆ, ಗುಹೆ ಬಂತಪ್ಪ ಅಂತಂದ್ರೆ ದೊಡ್ಡದು. ಇಲ್ಲೇ ಸೈಡ್ ಮಿರರ್ ಒಳಗೆ ನಿಮ್ಗೆ ವಸ್ತುಗಳು ಹೆಂಗೆ ಕಾಣ್ಬೇಕು? ಸಣ್ಣ ಕಾಣ್ಬೇಕು. ದೊಡ್ಡ ಕಾಣಕತ್ತು ಅಂದ್ರೆ ಬರೀ 1-2 ಅಷ್ಟೇ ಕಾಣ್ತಾವೆ. ಆದ್ರೆ ನಿಮಗೆ ಸಣ್ಣ ಕಾಣ್ಬೇಕು. ಸಣ್ಣ ಕಂಡುವಪ್ಪ ಅಂತಂದ್ರೆ ಇಡೀ ಎಲ್ಲ ಏರಿಯಾ ಕವರ್ ಆಗುತ್ತೆ. ಸೊ ಸಣ್ಣ ಕಾಣ್ಬೇಕಂತಂದ್ರೆ ಯಾವ ಮಿರರ್ ಯೂಸ್ ಮಾಡ್ತೀರಿ? ಕಾನ್ವೆಕ್ಸ್ ಮಿರರ್. ಯಾವ ಯೂಸ್ ಮಾಡ್ತೀರಿ? ಕಾನ್ವೆಕ್ಸ್. ಕನ್ನಡದಾಗೇನ ಪೀನ ದರ್ಪಣ. ಯಾವ್ದು ಯೂಸ್ ಮಾಡ್ತೀರಿ? ಪೀನ ದರ್ಪಣ ಯೂಸ್ ಮಾಡ್ತೀರಿ. ಸಣ್ಣ ಕಾಣ್ತಾವೆ. ಆಮೇಲೆ ಈಗ ಕಾನ್ವೆಕ್ಸ್ ಮಿರರ್ ಯೂಸ್ ಮಾಡಿರಿ. ಕಾನ್ವೆಕ್ಸ್ ಮಿರರ್ ಒಳಗೆ ಬೆಳಕಿನ ಕಿರಣಗಳು ಕೇಂದ್ರೀಕರಣಗೊಳ್ತಾವೋ ಏನು ವಿಕೇಂದ್ರೀಕರಣಗೊಳ್ತಾವೋ? ಕಾನ್ಕೇವ್ ಮಿರರ್ ಒಳಗೆ ಕೇಂದ್ರೀಕರಣಗೊಳ್ತಾವೆ, ಕಾನ್ವೆಕ್ಸ್ ಮಿರರ್ ಒಳಗೆ ವಿಕೇಂದ್ರೀಕರಣಗೊಳ್ತಾವೆ. ವಿಕೇಂದ್ರೀಕರಣಗೊಳ್ಳುವಂಥ ಮಿರರ್ ಇತ್ತಂತಂದ್ರೆ ಯಾವ ಪ್ರತಿಬಿಂಬ ಉಂಟಾಗುತ್ತೆ? ಮಿಥ್ಯ ಪ್ರತಿಬಿಂಬ ಉಂಟಾಗುತ್ತದೆ. ಮಿಥ್ಯ ಪ್ರತಿಬಿಂಬ ಉಂಟಾತಂತಂದ್ರೆ ಇಮೇಜ್ ಹೆಂಗಿರ್ತೈತೆ ರೀ? ನೇರವಾಗಿ ಇರುತ್ತದೆ. ಸತ್ಯ ಐತಂದ್ರೆ ಉಲ್ಟಾ, ಮಿಥ್ಯ ಐತಂತಂದ್ರೆ ನೇರ, ಮಿಥ್ಯ ಐತಂತಂದ್ರೆ ನೇರವಾದದ್ದು. ಆಮೇಲೆ ವಸ್ತುಗಳು ಹೆಂಗೆ ಕಾಣ್ತಾವೆ? ಚಿಕ್ಕದಾಗಿ ಕಾಣ್ತಾವೆ. ಆಪ್ಷನ್ಗಳು ನೋಡ್ಕೊತ ಬರ್ರಿ. ತಲೆ ಕೆಳಗಾದ ಕಾಣ್ತೇನೆ ರೀ? ಇಲ್ಲ, ಈ ಆಪ್ಷನ್ ತೆಗೆದುಬಿಡ್ರಿ. ನೆಕ್ಸ್ಟ್ ಬಿ, ದೊಡ್ಡದಾದ ಕಾಣ್ತೇನೆ ರೀ? ಆಪ್ಷನ್ ಕರೆಕ್ಟ್ ಇಲ್ಲ, ಅದು ಬರೋಂಗಿಲ್ಲ. ದೊಡ್ಡದಾದ ಅಲ್ಲ, ತಪ್ಪು. ಆಪ್ಷನ್ ಡಿ ನೋಡ್ರಿ, ಚಿಕ್ಕದಾದ, ಮಿಥ್ಯ ಮತ್ತು ನೇರವಾದ. ಹಿಂಗೆ ಕರೆಕ್ಟ್. ನಿಮಗೇನು ಮಾಡ್ಬೋದು? ಈ ಟ್ರೆಂಡ್ ಕ್ವಶನ್ ಪೇಪರ್ ಟ್ರೆಂಡ್ ಪ್ರಕಾರ ಅಂತಂದ್ರೆ ಆಪ್ಷನ್ ಏನ ಹೆಂಗೆ ಕೊಡ್ಬೋದು? ಚಿಕ್ಕದಾದ. ಆಪ್ಷನ್ ಬಿ ಮಿಥ್ಯ. ಆಪ್ಷನ್ ಸಿ ನೇರವಾದ. ಆಪ್ಷನ್ ಡಿ ಏನು ಕೊಡ್ಬೋದು? ಸತ್ಯ ಕೊಡ್ಬೋದು. ಹಿಂಗೆ ಎ ಬಿ ಸರಿ, ಎ ಬಿ ಸಿ ಸರಿ, ಹಿಂಗೆ ಕೊಟ್ಟು ಏನು ಮಾಡ್ಬೋದು ಅಂದ್ರೆ ಕ್ವಶನ್ ಕೇಳ್ಬೋದು. ಹಿಂಗೆ ನೀವು ಪ್ರಿಪೇರ್ ಆಗ್ಬೇಕು. ಈ 3 ಕ್ವಶನ್ ಅದು. ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ ರೀ. ನೆಕ್ಸ್ಟ್ 4ನೇ ಕ್ವಶನ್ ರೀ. ಇದನ್ನ ಹತ್ರ ಕೇಳಿದಾರಪ್ಪ ಅಂತಂದ್ರೆ ಎಫ್ ಡಿ ಎದಾಗೂ ಕೇಳಿದಾರು ಮತ್ತು ಕೆ ಎಸ್ದಾಗೂ ಕೇಳಿದಾರೆ. ಏನಪ್ಪ ಅಂತಂತಂದ್ರೆ ಮಸೂರ ಅಂತಂದ್ರೆ ಲೆನ್ಸ್. ಸಾಮರ್ಥ್ಯವನ್ನು, ಪವರ್ ಆಫ್ ಲೆನ್ಸ್ ಅಳೆಯುವ ಅಂತಾರಾಷ್ಟ್ರೀಯ ಮಾನ ಯಾವುದು? ನಿನ್ನೆ ಕ್ಲಾಸ್ನ ಡಿಸ್ಕಸ್ ಮಾಡ್ತಿದ್ದೆ ನೋಡ್ರಿ ನಾವು. ಪವರ್ ಆಫ್ ಲೆನ್ಸ್ ಯಾರಿಗೆ ಪಾಸಿಟಿವ್ ಬರ್ತೈತಿ, ಯಾರಿಗೆ ನೆಗೆಟಿವ್ ಬರ್ತೈತಿ, ಪಾಸಿಟಿವ್ ಯಾವಾಗ ಬರ್ತೈತಿ, ನೆಗೆಟಿವ್ ಯಾವಾಗ ಬರ್ತೈತಿ ಅನ್ನೋದು ಹೆಂಗೆ ಮಾಡಿದ್ದು ನಿನ್ನೆ ಕ್ಲಾಸ್ನ ಡಿಸ್ಕಸ್ ಮಾಡಿದ್ದು ನಾವು. ಈಗ ನೋಡ್ರಿ, ಒಂದೇ ಆಪ್ಷನ್ ಏನು ಕೊಟ್ಟಾರಪ್ಪ ಅಂತಂದ್ರೆ ವ್ಯಾಟ್ ಅನ್ನೋದು ಎತ್ತರದ ಇದಾಗತ್ತದ ಯೂನಿಟ. ಇದು ಪವರ್ದು ಯೂನಿಟ್ ಆಗತ್ತೆ ರೀ. ಇದು ಪವರ್. ಈಗ ನಾವು ಎಲೆಕ್ಟ್ರಿಸಿಟಿ ಇದ್ರು ಕಾನ್ಸೆಪ್ಟ್ ಬರತ್ತೆ ರೀ. ಇದು ಪವರ್ದು ಏನಾಗತ್ತಪ್ಪ ಅಂತಂದ್ರೆ ಯೂನಿಟ ವ್ಯಾಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಇದು ಅಲ್ರಿ. ಆಮೇಲೆ ಇದು ಕ್ಯಾಂಡೆಲಾ ಅಂತಂತಂದ್ರೆ ಎತ್ತರದಾಗತ್ತಪ್ಪ ಅಂತಂದ್ರೆ ಇಂಟೆನ್ಸಿಟಿ ಆಫ್ ಲೈಟ್, ಬೆಳಕಿನ ತೀವ್ರತೆ ಅನ್ನು ಕಂಡುಹಿಡಿಯಕ್ಕೆ ಏನು ಮಾಡ್ತಾರೋ ಕ್ಯಾಂಡೆಲ್ ಅನ್ನೋದು ಯೂಸ್ ಮಾಡ್ತಾರೆ. ಮುಂದಿನ ಹೇಳಪ್ಪ ಅಂತಂದ್ರೆ ಸೆಂಟಿಮೀಟರ್ ನಾರ್ಮಲಾಗಿ ಡಿಸ್ಟೆನ್ಸಾಗಿ ಯೂಸ್ ಮಾಡ್ತಾರೆ ಕಂಡುಹಿಡಿಯಕ್ಕೆ. ಆಪ್ಷನ್ ಬಿ ಏನೈತ್ರಿ? ಡಯಾಪ್ಟರ್ ಅನ್ನೋದು ಏನಾಗುತ್ತಪ್ಪ ಅಂತಂದ್ರೆ ಪವರ್ ಆಫ್ ಲೆನ್ಸ್ ಅಳೆಯುವಂತಹ ಅಂತಾರಾಷ್ಟ್ರೀಯ ಮಾನ ಆಗುತ್ತೆ. ಈಗ ನಾವು ನಿನ್ನೆ ಕ್ಲಾಸ್ನ ಡಿಸ್ಕಸ್ ಮಾಡಿದ್ದು ಸಮೀಪ ದೃಷ್ಟಿದೋಷ, ದೂರ ದೃಷ್ಟಿದೋಷ ಅಂತೇಳಿ ಇದು ಮಾಡ್ಕೊದ್ವು. ಸಮೀಪ ದೃಷ್ಟಿದೋಷ ಅಂತಂದ್ರೆ ರೆಟಿನಾದ ಮುಂಭಾಗದಾಗ ಬೀಳ್ತೈತೋ ಏನು ಹಿಂಭಾಗದಾಗ ಬೀಳ್ತೈತೋ ಬೆಳಕಿನ ಕಿರಣ? ರೆಟಿನಾದ ಮುಂಭಾಗದಲ್ಲಿ ಬೀಳುತ್ತದೆ. ಮುಂಭಾಗದಾಗ ಬಿತ್ತಪ್ಪ ಅಂತಂದ್ರೆ ಒಂದು ಸ್ವಲ್ಪ ರೆಟಿನಾದ ಮೇಲೆ ಬೀಳೋಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಆಗೈತಪ್ಪ ಅಂತಂದ್ರೆ ಅದನ್ನು ಎತ್ತರಾಗಿ ಎಕ್ಸ್ಪ್ರೆಸ್ ಮಾಡಿದ್ದು ನಾವು ನೆಗೆಟಿವ್ದಾಗ ಎಕ್ಸ್ಪ್ರೆಸ್ ಮಾಡಿದ್ದು. ಅದ ದೂರದೃಷ್ಟಿದೋಷ ಒಳಗೆ ಏನಾಗಿತ್ತಪ್ಪ ಅಂತಂತಂದ್ರೆ ದೂರದೃಷ್ಟಿದೋಷ ಒಳಗೆ ರೆಟಿನಾದ ಆಚೆ ಬಿದ್ದಿತ್ತು. ಆಚೆ ಅಂತಂದ್ರೆ ರೆಟಿನಾ ದಾಟಿ ಹೋಗಿತ್ತಪ್ಪ ಅಂತಂತಂದ್ರೆ ಏನಾಕಿತ್ತು? ಪಾಸಿಟಿವ್ ಆಕಿತ್ತು. ಸಮೀಪ ದೃಷ್ಟಿದೋಷ ಇದ್ದಾಗ ಏನಾಗಿತ್ತು? ನೆಗೆಟಿವ್ದಾಗ ಬರ್ತೈತೆ ರೀ. ಈಗ ಅಕಸ್ಮಾತ್ -1.5D ಇತ್ತಪ್ಪ ಅಂತಂದ್ರೆ ಯಾರ್ದಾರ ನಂಬರ ಅವ್ರಿಗೆ ಏನು ಇರ್ತದಪ್ಪ ಅಂತಂದ್ರೆ ಸಮೀಪ ದೃಷ್ಟಿದೋಷ ಅಂತಂತಂದ್ರೆ ವಸ್ತುಗಳು ಏನಾಗಲ್ಲಪ್ಪ ಅಂತಂದ್ರೆ ದೂರಿನೂ ಕಾಣಂಗಿಲ್ಲ. ಇನ್ನೊಂದು ನೆನಪಿಟ್ಕೋಬೇಕು,
ಸಮೀಪ ದೃಷ್ಟಿದೋಷ ಅಂತಂತಂದ್ರೆ ಸಮೀಪದು ಕಾಣಂಗಿಲ್ಲ ಅಲ್ರಿ, ದೂರಿನೂ ಕಾಣಂಗಿಲ್ಲ, ಉಲ್ಟಾ ನೆನಪಿಟ್ಕೋಬೇಕು. ಅದಕ್ಕೆ ಇಂಗ್ಲೀಷ್ನಾಗ ಏನಂತಾರು ಮಯೋಪಿಯಾ. ಅದು ದೂರದೃಷ್ಟಿದೋಷ ಅಂತಂತಂದ್ರೆ ಎಲ್ಲಿದು ಕಾಣಂಗಿಲ್ಲ, ಸಮೀಪದು ಕಾಣಂಗಿಲ್ಲ. ಸಮೀಪದು ಕಾಣಂಗಿಲ್ಲ. ನೆಕ್ಸ್ಟ್ ಅಲ್ಲಿ ಏನಾಕೈತಪ್ಪ ಅಂತಂದ್ರೆ ದೂರದೃಷ್ಟಿದೋಷ ಒಳಗೆ ಪಾಸಿಟಿವ್ ನಂಬರ್ ಬರ್ತಾರೆ ಅಂತಂದ್ರೆ +1.5D ಇತ್ತಂತಂದ್ರೆ ಡಿ ಅನ್ನೋದೇನು ರೀ ಡಯಾಪ್ಟರ್, ಪವರ್ ಆಫ್ ಲೆನ್ಸ್ ಅಂತ ಕರೀತಾರೆ. ಇದರ ಆನ್ಸರ್ ಏನಾಗುತ್ತೆ ರೀ ಡಯಾಪ್ಟರ್. ನೆಕ್ಸ್ಟ್ ಕ್ವಶನ್, ಇದನ್ನು SD ಅದ ಕೇಳಿದಾರೆ ರೀ. ಏನಪ್ಪ ಅಂತಂದ್ರೆ ಸಾಮಾನ್ಯ ಸಮತಲ ಕನ್ನಡಿಯಿಂದ ಮಿರರ್ ಬಗ್ಗೆ ಕೇಳತ್ತಾರ ಅವ್ರೆ, ಲೆನ್ಸ್ ಬಗ್ಗೆ ಕೇಳತ್ತಾರೋ ಮಿರರ್ ಬಗ್ಗೆ ಕೇಳತ್ತಾರ ಅಂಥೇಳಿ ಕ್ವಶನ್ ಓದುವಾಗ ನೀವು ಅಬ್ಸರ್ವ್ ಮಾಡಬೇಕು. ಮಿರರ್ದಾಗ ಕೇಳ್ತಾರೆ ಕನ್ನಡಿಯಿಂದ ಉಂಟಾಗುವ ಬಿಂಬವು ಅಂತಂತಂದ್ರೆ ಇಮೇಜ್ ಹೆಂಗಿರ್ತೈತೆ ರೀ, ಯಾವಾಗಲೂ ಹೆಂಗಿರುತ್ತೆ ಆಪ್ಷನ್ ಕೊಟ್ಟಾರು. ಸತ್ಯ ಅಂತಂದ್ರೆ ರಿಯಲ್, ಆಮೇಲೆ ಸತ್ಯ ಬಿಂಬ ಅಂತ ಕೊಟ್ಟಾನ ಒಂದನೇ ಆಪ್ಷನ್. ಎರಡನೇ ಆಪ್ಷನ್ನ ಮಿಥ್ಯ ಮತ್ತು ಪಾರ್ಶ್ವ ಪಲ್ಲಟಗೊಂಡಿರುತ್ತದೆ. ಪಾರ್ಶ್ವ ಪಲ್ಲಟ ಅಂತಂದ್ರೆ ನಾವು ಇಂಗ್ಲೀಷ್ನಾಗ ಏನು ನೋಡಿದ್ದು ಲ್ಯಾಟ್ರಲಿ ಇನ್ವರ್ಟೆಡ್ ಅಂತಂದ್ರೆ ಏನು ರೀ, ಪಾರ್ಶ್ವ ನಮ್ಮ ಎಡ ಇದ್ದದ್ದು ಬಲ ಕಾಣೋದು, ಬಲಕ್ಕೆ ಇದ್ದದ್ದು ಎಡ ಕಾಣೋದು. ಅಂದರೆ ಎಡಗೈ ಎತ್ತಿರ ನಾವು ಬಲಗೈ ಕಂಡಂಗೆ ಕಾಣೋದು, ಬಲಗೈ ಏನಾರು ಇತ್ತು ಅಂತಂದ್ರೆ ಎಡಗೈ ಕಂಡಂಗೆ ಕಾಣೋದು. ಅದಕ್ಕೆ ಏನಂತಿದ್ರು ಪಾರ್ಶ್ವ ಪಲ್ಲಟ. ನೆಕ್ಸ್ಟ್ ಮೂರನೇ ಆಪ್ಷನ್ ಏನೈತೆ ರೀ, ಸತ್ಯ ಮತ್ತು ತಲೆ ಕೆಳಗಾದ. ಸತ್ಯ ಅಂತಂತಂದ್ರೆ ಏನು ರೀ ರಿಯಲ್ ಇಮೇಜ್ ಮತ್ತು ತಲೆ ಕೆಳಗಾದ. ನೆಕ್ಸ್ಟ್ ನಾಲ್ಕನೇ ಆಪ್ಷನ್ ಏನೈತಿ, ವಸ್ತುವಿನ ಸ್ಥಾನದ ಆಧಾರದ ಮೇಲೆ ಸತ್ಯ ಮತ್ತು ಮಿಥ್ಯ. ಅಂದ್ರೆ ಯಾವ ಪೊಸಿಷನ್ದಾಗ ನೀವು ಇಟ್ಟಿರ್ತಾರಲ್ಲ ವಸ್ತುವನ್ನು, ಅದರದ ಆಧಾರದ ಮೇಲೆ ಸತ್ಯ ಅಥವಾ ಮಿಥ್ಯ ಅಂತೇಳಿ ಮೂಡ್ತತಿ ಅಂತೇಳಿ ಆಪ್ಷನ್ದಾಗ ಕೊಟ್ಟಾರ. ಈಗ ನೋಡ್ರಿ ಪ್ಲೇನ್ ಮಿರರ್ ನಾವು ನೆನ್ಪಿಟ್ಕೋಬೇಕು. ಹೆಂಗೆ ಕಾಣ್ತತಿ ಪ್ಲೇನ್ ಮಿರರ್ ಅಂತೇಳಿ ಇಮ್ಯಾಜಿನ್ ಮಾಡ್ಕೋಬೇಕು ಮೊದಲು. ಪ್ಲೇನ್ ಮಿರರ್ ಅಂತಂದ್ರೆ ನೀವು ಸಾಮಾನ್ಯವಾಗಿ ಬಳಸುವಂತಹ ಮಿರರ್, ಎಲ್ಲೇ ಸಾಮಾನ್ಯವಾಗಿ ಬೆಡ್ರೂಮ್ದಾಗ ಯೂಸ್ ಮಾಡುವಂಥ ಮಿರರ್ಗಳು. ಅಲ್ಲಿ ಹೋಗಿ ನೀವು ನಿತ್ರಪ್ಪ ಅಂತಂತಂದ್ರೆ ನಿಮ್ಮ ಪ್ರತಿಬಿಂಬ ಹೆಂಗೆ ಮೂಡ್ತತಿ ರೀ, ನೇರವಾಗಿ ಮೂಡುತ್ತದೆ. ಏನಾರು ಉಲ್ಟಾದು ಮೂಡ್ತತಿ ಇಲ್ಲ. ಇವೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ದು ಎದ್ರದ್ದು ಪ್ಲೇನ್ ಮಿರರ್ದು. ನೇರವಾಗಿ ಮೂಡುತ್ತದೆ. ವಸ್ತುವಿನ ಸೈಜ್ ಎಷ್ಟು ಇರ್ತೈತಲ್ಲ, ಪ್ರತಿಬಿಂಬದ ಸೈಜನು ಅಷ್ಟೇ ಇರ್ತೈತಿ. ಆಮೇಲೆ ನೀವು ಮಿರರ್ದಿಂದ ಎಷ್ಟು ಡಿಸ್ಟೆನ್ಸ್ಗೆ ನಿಂತಿರ್ತಾರಲ್ಲ, ಪ್ರತಿಬಿಂಬನೂ ಅಷ್ಟೇ ಡಿಸ್ಟೆನ್ಸ್ಗೆ ಬಿದ್ದಾರ್ಗತೆ ಕಾಣ್ತತಿ. ಇವೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇವು. ಆಮೇಲೆ ನೀವು ಪ್ಲೇನ್ ಮಿರರ್ಗೆ ಎಷ್ಟು ಸ್ಪೀಡ್ದಾಗ ಮೂಮೆಂಟ್ ಮಾಡ್ತಿರಲ್ಲ ವಸ್ತುವನ್ನು, ಅದ್ರ ಪ್ರತಿಬಿಂಬ ಅದ್ರ ಡಬಲ್ ಸ್ಪೀಡ್ದಾಗ ಏನಾಗುತ್ತೆ ಅಂದ್ರೆ ಮೂವ್ ಮಾಡ್ತದ. ಇಷ್ಟೆಲ್ಲ ಏನಪ್ಪ ಅಂತಂತಂದ್ರೆ ಇವು ಪ್ಲೇನ್ ಮಿರರ್ ಬಗ್ಗೆ ಗೊತ್ತಿತ್ತಂದ್ರೆ ಇವು ಈಸಿಯಾಗಿ ಸಾಲ್ವ್ ಆಕತಿ. ನೋಡ್ರಿ ಕನ್ನಡಿಯಿಂದ ಉಂಟಾಗುವಂಥ ಬಿಂಬ ಹೆಂಗಿರ್ತೈತಿ ಅಲ್ಲಿ ನೇರ ಇರ್ತೈತಿ. ನೇರ ಬಿಂಬ ಇತ್ತಂತಂದ್ರೆ ಯಾವ್ದಾಕತ್ರಲ್ಲಿ ಸತ್ಯ ಆಕೈತೋ ಮಿಥ್ಯ ಆಕೈತೋ. ನೇರ ಇತ್ತಂತಂದ್ರೆ ಮಿಥ್ಯ, ಸತ್ಯ ಇತ್ತಂತಂದ್ರೆ ತಲೆ ಕೆಳಗಾದ. ನೇರ ಇತ್ತಂತಂದ್ರೆ ಏನಾಗುತ್ತೆ ರೀ ಮಿಥ್ಯ ಆಗುತ್ತೆ. ನೆನಪಿಟ್ಕೋರಿ, ನೇರ ಮಿಥ್ಯ. ಆಮೇಲೆ ಇನ್ನೊಂದು ಪ್ಲೇನ್ ಮಿರರ್ದಾಗ ನೆನಪಿಟ್ಕೊಂಡಿರಿ ನೀವು, ಎಡಕ್ಕೆ ಹಿಂಗೆ ಎಡಗೈ ಐತಿರಂದ್ರೆ ಬಲಗೈ ಕಣ್ಣಂಗೆ ಕಾಣ್ತತಿ. ಲ್ಯಾಟ್ರಲಿ ಇನ್ವರ್ಟೆಡ್ ಅಂತೇಳಿ ನೋಡಿದ್ದು ನಾವು. ಬಲಕ್ಕೆ ಐತಿರ ಎಡಗೈ ಕಣ್ಣಂಗೆ ಕಾಣುತ್ತೆ. ಅದು ನೆನಪಿಟ್ಕೋಬೇಕು. ಅದೊಂದು ಗೊತ್ತಿತ್ತಂದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೋಡಿರಿ ಲ್ಯಾಟ್ರಲಿ ಇನ್ವರ್ಟೆಡ್ ಮತ್ತು ಮಿಥ್ಯ ಅಂತಂತೇನ್ರಿ ನೇರವಾಗಿ ಕಾಣುತ್ತದೆ. ನೋಡಿರಿ ಆನ್ಸರಿನ ಇದಾಗುತ್ತೆ. ನೆಕ್ಸ್ಟ್ RRB NTPCದಾಗ ಕೇಳಿದಾರೆ ಕ್ವಶನ್ ಇದನ್ನು, ವಾಹನಗಳ ಹೆಡ್ಲೈಟ್ಗಳಲ್ಲಿ ಯಾವ ರೀತಿಯ ಕನ್ನಡಿಯನ್ನು ಬಳಸಲಾಗುತ್ತದೆ? ಇದಂತ ನಾವು ಡೈರೆಕ್ಟ್ ಕ್ವಶನ್ ನೋಡಿದ್ದು. ವಾಹನಗಳ ಹೆಡ್ಲೈಟ್. ಈಗ ನೋಡ್ರಿ ವಾಹನಗಳ ಹೆಡ್ಲೈಟ್ಪ ಅಂತಂತಂದ್ರೆ ನಿಮ್ಗೆ ಫೋಕಸ್ ಬೀಳ್ಬೇಕು ಏನು ಚದರಬೇಕು? ವಾಹನಗಳ ಹೆಡ್ಲೈಟ್ ಮುಂದಿನ ಕಾಣಬೇಕಂತಂದ್ರೆ ಫೋಕಸ್ ಆಗಿ ಬೀಳ್ಬೇಕು ಏನು ಹಿಂಗೆ ಚದರಬೇಕು? ವಾಹನಗಳ ಹೆಡ್ಲೈಟ್ ಏನಾಗಬೇಕು, ಹಿಂಗೆ ಫೋಕಸ್ ಆಗಬೇಕು, ಒಂದೇ ಕಡೆ ಹೋಗಿ ಹಿಂಗೆ ಕೇಂದ್ರೀಕರಣಗೊಳ್ಬೇಕು. ಎದ್ರ ಬಗ್ಗೆ ಕೇಳಿದಾರು? ಕನ್ನಡಿ ಅಂತ ಕೇಳ್ಯಾರ. ಕನ್ನಡಿ ಒಳಗೆ ಕೇಂದ್ರೀಕರಣ ಅಂತ ಬಂತಂದ್ರೆ ಎದಕ್ಕೆ ಬರ್ತೈತೆ ರೀ? ಯಾವ ಮಿರರ್ ಬರ್ತೈತಿ? ಕಾನ್ಕೇವ್ ನಿಮ್ನ ಮಿರರ್. ಯಾವ್ದು ಬರತ್ತಿ? ಕಾನ್ಕೇವ್ ಮಿರರ್ ಅಂತಂದ್ರೆ ತಗ್ಗಾದ ಭಾಗ. ಸ್ಪೂನ್ ನೆನಪು ಬರ್ಬೇಕು, ತಗ್ಗಾದ ಭಾಗ. ಕೇಂದ್ರೀಕರಣಗೊಳ್ಳೋದಿತ್ತಂತಂದ್ರೆ ಏನಾಗುತ್ತೆ, ಯಾವುದಾಗುತ್ತದ? ಕಾನ್ಕೇವ್ ಮಿರರ್ ಆಗುತ್ತೆ, ಕೇಂದ್ರೀಕರಣಗೊಳ್ಳತೈತಿ. ಅದಕ್ಕೆ ಆನ್ಸರ್ ಏನಾಗುತ್ತೆ ರೀ? ಕಾನ್ಕೇವ್. ಎಲ್ಲೈತಿ ಆನ್ಸರ? ಇದು ನಿಮ್ನ ದರ್ಪಣ, ಕಾನ್ಕೇವ್ ಮಿರರ್. ಯಾಕಂದ್ರೆ ವಾಹನದ ಹೆಡ್ಲೈಟ್ಗಳಲ್ಲಿ ಲೈಟ ಫೋಕಸ್ ಆಗಿ ಬೀಳ್ಬೇಕು, ಕೇಂದ್ರೀಕರಣಗೊಳ್ಳುವಂತಹ ಮಿರರ್ ಯಾವುದಪ್ಪ ಅಂತಂತಂದ್ರೆ ಕಾನ್ಕೇವ್. ಅದ ಲೆನ್ಸ್ ಬಂತಂತಂದ್ರೆ ಕೇಂದ್ರೀಕರಣಗೊಳ್ಳುವಂಥ ಲೆನ್ಸ್ ಬಂತಂತಂದ್ರೆ ಏನಾಗುತ್ತೆ? ಕಾನ್ವೆಕ್ಸ್ ಲೆನ್ಸ್. ಉಲ್ಟಾ ನೋಡ್ಬೇಕು ರೀ ಮಿರರ್ಗೆ ಮತ್ತು ಇದಕ್ಕೆ. ಆಮೇಲೆ ಹಂಗೆ ಇನ್ನೊಂದು ನೋಡಪ್ಪ ಅಂತಂದ್ರೆ ಬೀದಿ ದೀಪ ಬರ್ತೈತೆ ಗೊತ್ತ್ರಿ? ಬೀದಿ ದೀಪ ನಿಮಗೆ ಏನು ಹಿಂಗೆ ಫೋಕಸ್ ಆಗಿ ಒಂದೇ ಕಡೆ ಬೀಳ್ಬೇಕು, ಏನು ಹಿಂಗೆ ಲೈಟ್ ಚದರ್ಬೇಕು ಬೀದಿ ದೀಪದಾಗ ಹಿಂಗೆ ಚದರ್ಬೇಕು, ಎಲ್ಲ ಕಡೆ ಕಾಣ್ಬೇಕು ನಿಮಗೆ. ಅವಾಗ ಅಲ್ಲಿ ಅದನ್ನು ಯೂಸ್ ಮಾಡ್ತಾರೆ ಮಿರರ್. ಅಲ್ಲಿ ಅದನ್ನು ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ವಿಕೇಂದ್ರೀಕರಣಗೊಳ್ಳುವಂಥ ಮಿರರ್ ಯೂಸ್ ಮಾಡ್ತಾರೆ. ಅಂದ್ರೆ ವಿಕೇಂದ್ರೀಕರಣಗೊಳ್ಳುವಂಥ ಮಿರರ್ ಯಾವ್ದು ರೀ? ಕಾನ್ವೆಕ್ಸ್ ಮಿರರ್. ಇಷ್ಟೆಲ್ಲ ನೆನ್ಪಿಟ್ಕೊಂಡು ಬರ್ಬೇಕು ರೀ. ನೀವು ಪೂರ್ತಿ ಪರ್ಫೆಕ್ಟ್ ಆಗಿದ್ರಪ್ಪ ಅಂದ್ರೆ ಚಾಪ್ಟರ್ ನಿಮ್ಮ ತಲೆ ಹಂಗೆ ಟಕ್ ಅಂತ ಬರ್ತಿರ್ತಾವೆ. ನೆಕ್ಸ್ಟ್ ಮುಂದಿಂದ ಯಾವ್ದು ರೀ? 7ನೇ ಕ್ವಶನ್. ಇದನ್ನು KPSC ಒಳಗೆ ಕೇಳಿದಾರೆ. ರಸ್ತೆಯ ತಿರುವುಗಳಲ್ಲಿ ಮತ್ತು ಮಳಿಗೆಗಳಲ್ಲಿ ಭದ್ರತೆಗಾಗಿ ಬಳಸುವಂತಹ ಕನ್ನಡಿ ಮಿರರ್ ಬಗ್ಗೆ ಕೇಳಿದ್ದಾರೆ. ರಸ್ತೆಯ ತಿರುವುಗಳಲ್ಲಿ ಈಗ ನೋಡ್ರಿ, ನೀವು ಒಂದು ಸರ್ಕಲ್ ಅದು ಇರ್ತದೆ, ಎಲ್ಲಾರು ಒಂದು ದೊಡ್ಡ ಸಿಟಿ ಒಳಗೆ ಸರ್ಕಲ್ ಅದು ಇರ್ತೈತಿ. ಪೂರ್ತಿ ಏನಾಕಿರತ್ತಪ್ಪ ಅಂತಂತಂದ್ರೆ 4 ಕಡೆ
ಹಿಂಗೇನಾಕಿರ್ತೈತೆ ಅಂತಂದ್ರೆ 4 ಕಡೆ ಹಿಂಗೆ ಇದಿರ್ತಾವೆ ಅಂತಿಕೋ ರೋಡ್. ಅವಾಗ ಇಲ್ಲೇನೋ ನಿಮ್ಗೆ ಇಲ್ಲೇನು ಮಾಡಿರ್ತಾರಪ್ಪ ಅಂತಂದ್ರೆ ಅವ್ರು ಒಂದು ಮಿರರ್ ಅಡ್ಜಸ್ಟ್ ಮಾಡಿರ್ತಾರೆ ರೀ. ಈ ಕಡೆ ಒಂದು ಮಿರರ, ಈ ಕಡೆ ಒಂದು ಮಿರರ. ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಬರ್ತಿರ್ತಾರೆ ಅಂತಂದ್ರೆ ಈ ಕಡೆ ಬರುವಂಥ ನಿಮ್ಗೆ ವೆಹಿಕಲ್ ಕಾಣ್ತಿರಂಗಿಲ್ಲ. ಅವಾಗ ಈ ಮಿರರ್ ನೀವು ಹಾಕಿರಪ್ಪ ಅಂತಂತಂದ್ರೆ ಇಲ್ಲಿರುವಂಥ ಮಿರರ್ಗಳೊಳಗೆ ಇಲ್ಲಿ ಬರುವಂಥ ವಾಹನಗಳು ನಿಮ್ಗೆ ಕಾಣಕ್ಕೆ ಸ್ಟಾರ್ಟ್ ಆಕಾವು. ಅದಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ರಸ್ತೆ ತಿರುವುಗಳಲ್ಲಿ ಏನು ಮಾಡ್ತಾರೆ, ಅಕಸ್ಮಾತ್ ನಿಮ್ಗೆ ಹಿಂಗೆ ಕರ್ವಿಂಗ್ ಅದು ಎಲ್ಲ ಇರ್ತದೆ ನೋಡ್ರಿ, ನೀವು ಅಬ್ಸರ್ವ್ ಮಾಡಿರಿ. ಅಲ್ಲಿ ಏನು ಮಾಡಿರ್ತಾರಪ್ಪ ಅಂತಂತಂದ್ರೆ ಮಿರರ್ಗಳನ್ನ ಯೂಸ್ ಮಾಡಿರ್ತಾರೆ. ಅಲ್ಲಿ ಎಂಥ ಮಿರರ್ ಯೂಸ್ ಮಾಡ್ತಾರಪ್ಪ, ನಿಮ್ಗೆ ಅಲ್ಲಿ ವಸ್ತುಗಳು ಹೆಂಗೆ ಕಾಣಬೇಕು, ದೊಡ್ಡ ಕಾಣ್ಬೇಕನ್ರಿ, ಚಿಕ್ಕದಾಗಿ ಕಾಣ್ಬೇಕು. ಯಾಕಂತಂದ್ರೆ ಅಲ್ಲಿ ಬರುವಂತಹ ಎಲ್ಲ ವಸ್ತುಗಳನ್ನು, ಎಲ್ಲ ವೆಹಿಕಲ್ಗಳು ಏನಾಗಬೇಕು ಅಂದ್ರೆ ನಿಮ್ಮ ಕಣ್ಣಿಗೆ ಕಾಣಬೇಕು. ಅಂಥದಂತಂದ್ರೆ ಏನಾಗಬೇಕು, ವಸ್ತುಗಳು ಚಿಕ್ಕದಾಗಿ ಕಾಣಬೇಕು. ಸೊ ಮಿರರ್ ಒಳಗೆ ಚಿಕ್ಕದಾಗಿ ಕಾಣುವಂಥ ಯಾವ್ದು ಇರ್ತೈತೆ ರೀ, ಕಾನ್ವೆಕ್ಸ್ ಮಿರರ್. ಕಾನ್ಕೇವ್ ಬಂತಂತಂದ್ರೆ ದೊಡ್ಡದು ಡೆಂಟಿಸ್ಟ್ಗಳು, ಕಾನ್ವೆಕ್ಸ್ ಅಂತಂತಂದ್ರೆ ಏನು ರೀ, ಚಿಕ್ಕದು. ಸೊ ಈ ಥರ ಆನ್ಸರ್ ಏನಾಗುತ್ತಾ, ಕಾನ್ವೆಕ್ಸ್ ಆಗುತ್ತೆ. ಆನ್ಸರ್ ಏನಾಗುತ್ತೆ ರೀ, ಕಾನ್ವೆಕ್ಸ್ ಅಂತಂದ್ರೆ ಯಾವ್ದು, ಸಾರಿ ಈ ಥರದಲ್ಲ, ಈ ಥರದ್ದು ಕಾನ್ವೆಕ್ಸ್ ಅಂತಂದ್ರೆ ಯಾವ್ದು ರೀ, ಪೀನ. ಇದಕ್ಕೇನಂತಾರೋ ಇಂಗ್ಲೀಷ್ನಾಗ ಕಾನ್ವೆಕ್ಸ್ ಕನ್ನಡಿಯನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಸಮತಲ ಅಂತ್ರಿ ಅಲ್ರಿ, ಪ್ಲೇನ್ ಅಂತ್ರಿ ಅಲ್ಲ. ನಿಮ್ನ ಅಂತಂತಂದ್ರೆ ಏನು ರೀ, ಕಾನ್ಕೇವ್ ಒಳಗೆ ಏನಕ್ಕಾವು ದೊಡ್ಡ ಕಾಣ್ತಾವೆ, ದೊಡ್ಡನೂ ಬರೋಂಗಿಲ್ಲ. ಇದು ಯಾವಪ್ಪ ಅಂತಂದ್ರೆ ಪ್ಯಾರಾಬೋಲಿಕ್. ಇದಂತಂದ್ರೆ ಆಗಲ್ಲ ರೀ ಇದು. ಆನ್ಸರ್ ಏನಾಗುತ್ತೆ, ಕಾನ್ವೆಕ್ಸ್ ಆಗುತ್ತೆ. ನೆಕ್ಸ್ಟ್ 8ನೇ ಕ್ವಶನ್ನ KPSC ಗಳಿದ್ದಾರೆ ರೀ. ಭೂತ ಕನ್ನಡಿ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ನೋಡಿದ್ದು ನಾವು ಲೆನ್ಸ್ ನೋಡುವಾಗ ನಿನ್ನೆ ಚಾಪ್ಟರ್ ಒಳಗೆ. ಭೂತ ಕನ್ನಡಿ ಅಂತಂತಂದ್ರೆ ಏನು ರೀ, ಹಿಂಗೆ ಹಿಡ್ಕೊಂಡು ಹಿಂಗೆ ನೋಡಿರ್ತಾರೆ ನೋಡಿರಿ, ಅಕ್ಷರಗಳು ಹಿಂಗೆ ದೊಡ್ಡ ಕಾಣಕೋದು ಯೂಸ್ ಮಾಡ್ತಾರೆ. ಸೊ ನೀವು ಏನೇನು ಮಾಡ್ಕೋಬೇಕು ಅಂತಂದ್ರೆ, ಈಗ ನೀವು ಎದನ್ನು ನೋಡತ್ತೀರಿ, ಲೆನ್ಸ್ ಬಗ್ಗೆ ನೋಡತ್ತೀರಿ. ಲೆನ್ಸ್ ಬಗ್ಗೆ ನೋಡುವಾಗ ಇಲ್ಲೇನು ಕ್ವಶನ್ ಕೇಳಿದಾರ, ಸಾರಿ ಇಲ್ಲೇನು ಕೇಳಿದಾರು, ಕನ್ನಡಿ ಕೇಳಿದ್ದಾರೆ. ಕೆಳಗಿನ ಯಾವುದನ್ನು ಬಳಸಲಾಗುತ್ತದೆ ಭೂತ ಕನ್ನಡಿಯಾಗಿ. ಭೂತ ಕನ್ನಡಿ ಅಂತಂದರೆ ನೀವು ಭೂತ ಕನ್ನಡಿ ಅಂತಂತಂದ್ರೆ ಎದುರಿಗೆ ಇರುವಂತಹ ವಸ್ತುವನ್ನು ನೋಡ್ತಿರ್ತೀರಿ. ಆ ಭೂತ ಕನ್ನಡಿ ಒಳಗೆ ನಿಮ್ದು ಪ್ರತಿಬಿಂಬ ಬಿದ್ದಿರಂಗಿಲ್ಲ, ನೆನಪಿಟ್ಕೋರಿ. ನಿಮ್ದು ಪ್ರತಿಬಿಂಬ ಬಿದ್ದಿರ್ತಂತಂದ್ರೆ ಅದು ಯಾವ್ದಾಗತ್ತೆ ರೀ, ಮಿರರ್ ಆಗುತ್ತೆ, ದರ್ಪಣ ಆಗುತ್ತೆ. ಅಕಸ್ಮಾತ್ ನೀವು ಎದುರುಗಡೆ ಇರುವಂಥ ವಸ್ತುವನ್ನು ನೋಡತ್ತಿರಪ್ಪ ಅಂತಂದ್ರೆ ಅದೇನಾಗುತ್ತೆ, ಲೆನ್ಸ್ ಆಗುತ್ತೆ. ಸೊ ಇಲ್ಲಿ ಮ್ಯಾಗ್ನಿಫೈಯಿಂಗ್ ಅಂತಂದ್ರೆ ಯಾವ್ದಾಗತ್ತೆ ರೀ, ಅದ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂತಂತಂದ್ರೆ ಇದು ಲೆನ್ಸ್ ಆಗುತ್ತೆ. ಅಂಥರ ಏನು ಮಾಡ್ಬೇಕು ನೀವು, ಮ್ಯಾಗ್ನಿಫೈಯಿಂಗ್ ಅಂದ್ರೆ ಲೆನ್ಸ್ ಬಗ್ಗೆ ನೋಡ್ಬೇಕು ನೀವು, ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ. ಮ್ಯಾಗ್ನಿಫೈಯಿಂಗ್ ಅಂತಂದ್ರೆ ಏನು ರೀ, ದೊಡ್ಡ ಕಾಣು. ಲೆನ್ಸ್ ಒಳಗೆ ಯಾವ ಲೆನ್ಸ್ ಒಳಗೆ ವಸ್ತುಗಳು ದೊಡ್ಡ ಕಾಣ್ತಾವು, ಇದು ಮಾಡಿರಿ ನೀವು. ಮಿರರ್ ಒಳಗೆ ದೊಡ್ಡ ಕಾಣೋದು ಯಾವ್ದು ರೀ, ಕಾನ್ಕೇವ್. ಲೆನ್ಸ್ ಒಳಗೆ ಕಾನ್ಕೇವ್ದಾಗ ಏನಾಗುತ್ತೆ, ಸಣ್ಣ ಕಾಣ್ತಾವೆ. ಕಾನ್ವೆಕ್ಸ್ ಒಳಗೆ ಮಿರರ್ ಒಳಗೆ ಏನಾಕಾವು, ಸಣ್ಣ ಕಾಣ್ತಾವೆ. ಅದ ಕಾನ್ವೆಕ್ಸ್ ಒಳಗೆ ಲೆನ್ಸ್ ಒಳಗೆ ಏನಾಗುತ್ತೆ, ದೊಡ್ಡ ಕಾಣ್ತಾವೆ. ಸೊ ಲೆನ್ಸ್ ಒಳಗೆ ದೊಡ್ಡ ಕಾಣುವಂಥ ವಸ್ತುಗಳು ಯಾವ್ದು ರೀ, ಕಾನ್ವೆಕ್ಸ್. ಯಾವ್ದು ರೀ, ಕಾನ್ವೆಕ್ಸ್. ಇಲ್ಲಿ ನೋಡ್ರಿ, ಕಾನ್ವೆಕ್ಸ್ ಅಂತಂದ್ರೆ ಕನ್ನಡದಾಗ ಏನು ರೀ, ಪೀನ. ಆನ್ಸರ್ ಏನು ರೀ, ಪೀನ ಮಸೂರ. ನಿಮ್ನ ಮಸೂರ, ನಿಮ್ನ ಅಂತಂತಂದ್ರೆ ಏನಾಗುತ್ತೆ, ಇಲ್ಲೇ ಕೇಂದ್ರೀಕರಣಗೊಳ್ಳುತ್ತದೆ. ಇಲ್ಲೇನಾಗುತ್ತೆ, ವಸ್ತುಗಳು ಏನಾಕವಪ್ಪ ಅಂತಂತಂದ್ರೆ ಇಲ್ಲಿ ವಿಕೇಂದ್ರೀಕರಣಗೊಳ್ಳುತ್ತದೆ, ವಸ್ತುಗಳು ಏನಾಕವು ಚಿಕ್ಕದಾಗಿ ಕಾಣುತ್ತವೆ. ಇದಲ್ಲ, ಇಲ್ಲೇನಪ್ಪ ಅಂತಂದ್ರೆ ಕಾನ್ವೆಕ್ಸ್ ಒಳಗೆ ಏನಾಕವ ಅಂತಂದ್ರೆ ವಸ್ತುಗಳು ದೊಡ್ಡದಾಗಿ ಕಾಣ್ತಾವೆ. ಲೆನ್ಸ್ ಒಳಗೆ ನಾವು ಲೆನ್ಸ್ ಬಗ್ಗೆ ನೋಡತ್ತವ್ರೆ, ಅದಕ್ಕೆ ಆನ್ಸರ್ ಏನಾಗುತ್ತೆ, ಪೀನ ಮಸೂರ ಆಗುತ್ತೆ. ಪೀನ ಕನ್ನಡಿ ಅಂತ ಕೊಟ್ಟಾರೆ, ಇಲ್ಲಿ ಕನ್ನಡಿ ಆಗೋಲ್ಲ. ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂತಂತಂದ್ರೆ ನೀವು ಎದುರುಗಡೆ ಇರುವಂತಹ ವಸ್ತುವನ್ನು ನೋಡ್ತಿರ್ತೀರಿ. ಸೊ ಅದಕ್ಕೆ ಏನಾಗುತ್ತೆ, ಲೆನ್ಸ್ ಆಗುತ್ತೆ. ಮತ್ತು ನೀವು ಇರೋದಂತ ಹಾಕ್ಬಾರ್ದು ಆನ್ಸರ್. ನೆಕ್ಸ್ಟ್ ಸಮತಲ ಗಾಜು, ಪ್ಲೇನ್ ಗ್ಲಾಸ್ ಅಂತ ಆಗಂಗಿಲ್ಲ. ಪ್ಲೇನ್ ಗ್ಲಾಸ್ ಅಂತಂತಂದ್ರೆ ಏನಾಗುತ್ತೆ, ಪ್ಲೇನ್ ಅಂದ್ರೆ ನೆನ್ಪಿಟ್ಕೋರಿ, ಯಾವ ಸೈಜ್ನಾಗ ವಸ್ತುಗಳು ಇರ್ತಾವಲ್ಲ ಅದ ಸೈಜ್ನಾಗ ಕಾಣ್ತಾವೆ. ಪ್ಲೇನ್ ಅಂತಂದ್ರೆ ಮುಗೀತು, ಯಾವ ಸೈಜ್ನಾಗ ಇರ್ತಾವಲ್ಲ ಅದ ಸೈಜ್ನಾಗ ಕಾಣ್ತಾವೆ. ಸೊ ಇದು ಆಗಲ್ಲ. ಆನ್ಸರ್ ಏನಾಗುತ್ತೆ ರೀ, ಪೀನ ಮಸೂರ ಅಂದ್ರೆ ಏನು ರೀ, ಲೆನ್ಸ್. ಸೊ ನೆಕ್ಸ್ಟ್ ಕ್ವಶನ್ ಏನು ಮಾಡೋಣ, 9ನೇ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂತಂದ್ರೆ, ವೃದ್ಧಾಪ್ಯ ದೃಷ್ಟಿದೋಷ ಅಥವಾ ಇಂಗ್ಲೀಷ್ನಾಗ ಏನಂತಾರೆ ಅದಕ್ಕೆ, ಪ್ರೆಸ್ ಬಯೋಪಿಯಾ ನಿವಾರಿಸಲು ಬಳಸುವಂತಹ ಮಸೂರ. ಇಲ್ಲಿ ನೋಡ್ರಿ, ಪ್ರೆಸ್ ಬಯೋಪಿಯಾ ಅಂತೇಳಿ ಕೇಳಿದಾರೆ ಅವರು. ಪ್ರೆಸ್ ಬಯೋಪಿಯಾ ಅಂತಂತಂದ್ರೆ ಏನು ರೀ, ಈಗ ಏಜ್ ಆದಂಥ ಪೀಪಲ್ಗೆ ಏನಾಕಿರ್ತಪ್ಪ ಅಂತಂತಂದ್ರೆ ಸಮೀಪದ ವಸ್ತುಗಳು ಕಾಣ್ತಿರಂಗಿಲ್ಲ, ದೂರದ ವಸ್ತುಗಳು ಕಾಣ್ತಿರಂಗಿಲ್ಲ. ಅಂದ್ರೆ ಅವ್ರಿಗೆ ಎರಡೂ ಇರ್ತಾವೆ, ಸಮೀಪ ದೃಷ್ಟಿದೋಷನೂ ಇರ್ತೈತಿ, ದೂರ ದೃಷ್ಟಿದೋಷನೂ ಇರ್ತೈತಿ. ಹಿಂಗೆ ಎರಡೂ ಇದ್ದಾಗ ಏನು ಮಾಡ್ತಾರಪ್ಪ ಅಂತಂತಂದ್ರೆ 2 ಲೆನ್ಸನ್ನು ಹಾಕಿರ್ತಾರೆ. ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಹಿಂಗೊಂದು ಗ್ಲಾಸ್ ಇತ್ತಂತಂದ್ರೆ ಇಲ್ಲೊಂದು ಹಿಂಗೆ ನಡಕ್ಕೊಂದು ಹಿಂಗೆ ಲೈನ್ ಆಗಿ ಬ್ಲರ್ ಆಗಿರುತ್ತೆ ನೋಡ್ರಿ. ಅದು ಅದಕ್ಕೇನಪ್ಪ ಅಂದ್ರೆ ಅಲ್ಲೊಂದು ಲೆನ್ಸ್ ಬೇರೆ ಇರ್ತೈತಿ, ಇಲ್ಲಿ ಮ್ಯಾಗ್ ಒಂದು ಲೆನ್ಸ್ ಬೇರೆ ಇರ್ತೈತಿ. ಅವ್ರು ಸಮೀಪದ ನೋಡುವಾಗ ಹಿಂಗೆ ತೆಳಗೆ ನೋಡ್ಯಾರತೆ ಮಾಡ್ತಾರೆ, ಹಿಂಗೆ ದೂರದ ನೋಡುವಾಗ ಹಿಂಗೆ ಮ್ಯಾಗ್ ನೋಡ್ಯಾರತೆ ಮಾಡ್ತಿರ್ತಾರೆ. ಅದಕ್ಕೆ ಏನು ಕರಿತಾರಪ್ಪ ಅಂತಂದ್ರೆ ಪ್ರೆಸ್ ಬಯೋಪಿಯಾ ಅಂತ ಕರೀತಾರೆ. ಅದಕ್ಕೆ ಯೂಸ್ ಮಾಡುವಂಥ ಲೆನ್ಸ್ ಯಾವುದು ಅಂತ ಹೇಳಿದ್ದಾರೆ ನಿಮಗೆ. ನಿಮ್ನ ಒಂದೇ ಆಪ್ಷನ್ ಏನೈತೆ ರೀ, ನಿಮ್ನ ಐತೆ. ನಿಮ್ನ ಅಂತಂದ್ರೆ ಆಗಂಗಿಲ್ಲ. ನಿಮ್ನ ಎದಕ್ಕೆ ಯೂಸ್ ಮಾಡ್ತಾರೆ ರೀ, ಕಾನ್ಕೇವ್ ಲೆನ್ಸನ್ನು ಯಾವ ದೃಷ್ಟಿದೋಷ ಇದು ಮಾಡೋಕ್ಕೆ ಯೂಸ್ ಮಾಡ್ತಾರಪ್ಪ ಅಂತಂತಂದ್ರೆ ಸಮೀಪ ದೃಷ್ಟಿ ಮಾಡ್ತಾರೆ. ಆದರೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಪೀನ್ ಐತೆ, ಪೀನನ್ನು ಆಪ್ಷನ್ ಆರಲ್ಲ. ಆದರೆ ಏನೋ 2 ಲೆನ್ಸ್ ಬೇಕು ನಮಗೆ. 2 ಲೆನ್ಸ್ ಅಂತಂದ್ರೆ ಯಾವ್ದಾಗತ್ತೆ ರೀ, ಬೈಪೋಕಲ್ ಆಗುತ್ತೆ. ಆನ್ಸರ್ ಏನಾಗುತ್ತೆ ಈ ಥರದ, ಬೈಪೋಕಲ್ ಆಗುತ್ತೆ. ಸಿಲಿಂಡರ್ ಆಕಾರ ಅಂದರೆ ಆಗಲ್ಲ, ನಾವು ಅಂತ ಡಿಸ್ಕಸ್ ಮಾಡಿಲ್ಲ. ಸಿಲಿಂಡರ್ ಆಕಾರದ್ದು ಯಾವ ಬರಲ್ಲ. ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂತಂದ್ರೆ, 2 ಸಮತಲ ಕನ್ನಡಿಗಳನ್ನು 90 ಡಿಗ್ರಿ ಕೋನದಲ್ಲಿ ಇರಿಸಿದಾಗ ಅವುಗಳ ನಡುವೆ ಇಟ್ಟ ವಸ್ತುವಿನ ಎಷ್ಟು ಪ್ರತಿಬಿಂಬಗಳು ಉಂಟಾಗುತ್ತದೆ ಅಂತಂದರೆ ಎಷ್ಟು ಇಮೇಜ್ ಫಾರ್ಮೇಷನ್ ಆಗುತ್ತೆ. ನಾವು ಯಾವ ಮಿರರ್ದಾಗ ಡಿಸ್ಕಸ್ ಮಾಡಿದ್ವಿ, ಇದನ್ನು
ಪ್ಲೇನ್ ಮಿರರ್ದಾಗ ಡಿಸ್ಕಸ್ ಮಾಡಿದ್ದು ಅಂತಂದ್ರೆ ಎಷ್ಟು ಎರಡು ವಸ್ತುಗಳ ನಡುವಿನ ಕೋನಗಳನ್ನ ಏರ್ಪಟ್ಟಾಗ ಎಷ್ಟು ಪ್ರತಿಬಿಂಬಗಳು ಉಂಟಾಗ್ತಾವೆ ಅಂತೇಳಿ ಏನು ಸೂತ್ರ ಐತ್ರ ಅದಕ್ಕೆ ತೀಟಾ ಈಸ್ ಈಕ್ವಲ್ ಟು ಎನ್ ಈಸ್ ಈಕ್ವಲ್ ಟು 360/θ ಅಂತೈತ್ರಿ. ಹಂಗೆ ಹಾಕಿ ನೀವು ಇದನ್ನು ಈ ಕ್ವಶನ್ ಸಾಲ್ವ್ ಮಾಡಿರಿ. ಈ ಕ್ವಶನ್ ಸಾಲ್ವ್ ಮಾಡಿದ್ರೆ ಆನ್ಸರ್ ಏನು ಮಾಡಿರಿ ಕಮೆಂಟ್ ಬಾಕ್ಸ್ನ ಹಾಕಿರಿ. ಆಪ್ಷನ್ ಏನೈತಪ್ಪ ಅಂತಂತಂದ್ರೆ 4, 3, 2 ಅನಂತ. ಇದನ್ನ ಹೆಂಗೆ ಮಾಡ್ಬೇಕಪ್ಪ ಅಂತಂತಂದ್ರೆ ನಿಮ್ಗೆ ಈ ಫಾರ್ಮುಲಾ ಹಾಕಿ ಅಕಸ್ಮಾತ್ ನಿಮಗೆ ಏನದ ಆಡ್ ಬಂತಂತಂದ್ರೆ ಹೆಂಗೆ ಇಡಬೇಕು, ಇವನ್ ಬಂತಂದ್ರೆ ಹೆಂಗೆ ಇಡಬೇಕು ಅದನ್ನ ಲಾಸ್ಟ್ ಕ್ಲಾಸ್ನಾಗ ಹೇಳೇನ. ಅದನ್ನೆಲ್ಲ ಏನು ಮಾಡಬೇಕು ನೀವು ಅದನ್ನು ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸ್ನ ಹಾಕಿರಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂತಂದ್ರೆ ನಿಮಗೆ ಇನ್ನೊಂದು ಇವೆಲ್ಲ ಕ್ವಶನ್ಗಳು ಅದಾವೆ ರೀ ಆಲ್ಮೋಸ್ಟ್. ಇನ್ನೊಂದು ಕ್ವಶನ್ಗಳು ಎತ್ತರ ಕೇಳ್ತಾರಪ್ಪ ಅಂತಂತಂದ್ರೆ ಇದು ಯಾವಪ್ಪ ಅಂತಂತಂದ್ರೆ ಸಮೀಪ ದೃಷ್ಟಿದೋಷ ಮತ್ತು ದೂರ ದೃಷ್ಟಿದೋಷ. ಸಮೀಪ ದೃಷ್ಟಿದೋಷ ಇಂಗ್ಲೀಷಲ್ಲಿ ಏನ್ಬಿಟ್ಕೋರಿ ಮಯೋಪಿಯಾ ಏನಂತಾರ್ರಿ ಮಯೋಪಿಯಾ, ಅಥವಾ ಇನ್ನೊಂದು ಏನಂತಾರು ನಿಯರ್ ಸೈಟೆಡ್ನೆಸ್. ನಿಯರ್ ಸೈಟೆಡ್ನೆಸ್. ಆಮೇಲೆ ದೂರ ದೃಷ್ಟಿದೋಷ. ಇದಕ್ಕೆ ಏನಂತಾರೆ ಇಂಗ್ಲೀಷ್ನಾಗ ಹೈಪರ್ ಮೆಟ್ರೋಪಿಯಾ. ಏನಂತಾರೆ ರೀ ಹೈಪರ್ ಮೆಟ್ರೋಪಿಯಾ. ನೋಡಿರಿ ಇದಕ್ಕೆ ನೀವು ಹೆಂಗೆ ನೆನಪಿಟ್ಕೋಪ್ಪ ಅಂತಂದ್ರೆ ಈಸಿ ಶಾರ್ಟ್ಕಟ್ನಾಗ ಸನಿ ದಪ್ಪ ಅಂತ ನೆನಪಿಟ್ಕೊಂಬಿಡ್ರಿ. ಸನಿ ದಪ್ಪ ಹಿಂಗೆ ನೆನಪಿಟ್ಕೊಂಡ್ರಪ್ಪ ಅಂತಂದ್ರೆ ಸಮೀಪ ದೃಷ್ಟಿದೋಷ ಬಂತಂತಂದ್ರೆ ನಿಮ್ನ ಮಸೂರವನ್ನು ಬಳಸ್ತಾರೆ. ನಿಮ್ನ ಅಂತಂತಂದ್ರೆ ಯಾವ್ದಾಗತ್ತೆ ರೀ ಕಾನ್ಕೇವ್ ಆಗುತ್ತೋ ಕಾನ್ವೆಕ್ಸ್ ಆಗುತ್ತೋ. ನಿಮ್ನ ಅಂತಂತಂದ್ರೆ ಕಾನ್ಕೇವ್. ಹಿಂಗೆ ನೀವು ಇಂಗ್ಲೀಷ್ನಾಗ ಗೊತ್ತಿರ್ಬೇಕ್ರೆ ಮತ್ತದ ಸನಿ ದ ಅಂತಂತಂದ್ರೆ ದೂರ ದೃಷ್ಟಿದೋಷ. ದೂರ ದೃಷ್ಟಿದೋಷ ಅಂತಂತಂದ್ರೆ ಪಿನ ಮಸೂರ. ಹಿಂಗೆ ಏನು ಮಾಡಿರಿ ಇದನ್ನು ಇದೊಂದು ಸ್ವಲ್ಪ ಸೂತ್ರ ನೆನ್ಪಿಟ್ಕೊಂಡ್ಬಿಡ್ರಿ. ನಿಮಗೆ ಈಸಿಯಾಗಿ ಏನಾಗುತ್ತೆ ಕ್ವಶನ್ ಸಾಲ್ವ್ ಆಗುತ್ತೆ. ಇಷ್ಟೆಲ್ಲ ಏನಪ್ಪ ಅಂತಂತಂದ್ರೆ ಇದು ಮಿರರ್ ಮತ್ತು ಲೆನ್ಸ್ ಬಗ್ಗೆ ಪೂರ್ತಿ ನಮಗೆ ಡೀಟೇಲ್ ಆಯ್ತು. ಕ್ವಶನ್ಗಳು ಸಾಲ್ವ್ ಮಾಡಿದ್ದು. ನೆಕ್ಸ್ಟ್ ಏನಾರು ಅಕಸ್ಮಾತ್ ಕ್ವಶನ್ಗಳು ಉಳಿದು ಅಂತಂದ್ರೆ ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ ಸಾಲ್ವ್ ಮಾಡೋದು ಅಂತ.